ಬೇವನಹಳ್ಳಿ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಗ್ರಾಮ ಪಂ ಹಾಗೂ ರಾಜ್ಯ ಹಣಕಾಸು ಆಯೋಗದ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಕಾಮಗಾರಿಗಳು ಹಾಗೂ ಇತರೆ ವೆಚ್ಚಗಳ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ಗ್ರಾಮ ಸಭೆಗೆ ಮೊದಲು ನಾಡಗೀತೆಯನ್ನು ಆಡುವ ಮುಖಾಂತರ ಈ ಒಂದು ಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತ ತಮ್ಮಲ್ಲಿ ಕೋರ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ನೋಡಲ್ ಅಧ್ಯಕ್ಷತೆಯನ್ನ ನಮ್ಮ ನೋಡಲ್ ಅಧಿಕಾರಿಗಳಾದ ಶ್ರೀ ಡಾಕ್ಟರ್ ಸುರೇಶ್ ಜಿ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಸಾಕಮ್ಮ ಅವರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀ ಮಹೇಶ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮತ್ತೊಬ್ಬ ಸದಸ್ಯರಾದ ಶ್ರೀ ಕಾಳೇಗೌಡರು ಸಹ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಬೇವನಹಳ್ಳಿ ಗ್ರಾಮದ ಸದಸ್ಯರಾದ BM ರಮೇಶ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಕ್ಯಾತುಮಗಿರಿ ಗ್ರಾಮದ ಸದಸ್ಯರಾದ ಶ್ರೀ ಲೋಕೇಶ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಹುಲ್ಕೆರೆ ಗ್ರಾಮದ ಸದಸ್ಯರಾದ ಶ್ರೀ ಯೋಗೇಶ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂತ ನಮ್ಮ ರೇಷ್ಮೆ ಇಲಾಖೆಯಿಂದ ಬಂದಿರತಕ್ಕಂತ ಶ್ರೀ ಸದಾಶಿವ ಸರ್ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ ಬಂದಿರತಕ್ಕಂತ ಶ್ರೀ ಶ್ರೀಧರ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಈ ಒಂದು ಸಾಮಾಜಿಕ ಪರಿಶೋಧನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ರೂಪಾ ಶಾಂತರಾಜ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಈ ವ್ಯಾಪ್ತಿಯ ನರೇಗಾ ಇಂಜಿನಿಯರ್ ಆದಂತಹ ಶ್ರೀ ಮನು ಸರ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ ಎಲ್ಲಾ ಗ್ರಾಮಗಳಿಂದ ಬಂದಿರತಕ್ಕಂತ ಗೌರವಾನ್ವಿತ
ನಮ್ಮ ನರೇಗಾ ಕೂಲಿ ಕಾರ್ಮಿಕರು ಮತ್ತು ನಮ್ಮ ಗ್ರಾಮದ ಮುಖಂಡರು, ಇತರೆ ಸಂಘ ಸಂಸ್ಥೆಗಳ ಎಲ್ಲ ನಿರ್ದೇಶಕರು, ಪದಾಧಿಕಾರಿಗಳು, ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಮತ್ತೆ ಇತರೆ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಬಂದಿರತಕ್ಕಂತ ಇತರೆ ನಮ್ಮ ಸಿಬ್ಬಂದಿಗಳು ಸಹ ಉಪಸ್ಥಿತರಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನ ಗ್ರಾಮ ಸಭೆಯನ್ನ ನಮ್ಮ ತಾಲೂಕು ನೋಡಲ್ ಅಧಿಕಾರಿಗಳಾದ ಸಾಮಾಜಿಕ ಪರಿಶೋಧನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ರೂಪಾರವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಈ ಮೂಲಕ ಕೋರ್ಕೊತಾ ಇದ್ದೀನಿ. ಬೇವಿನಹಳ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯ, ಕೊತ್ತತಿ ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, 15ನೇ ಹಣಕಾಸು ಯೋಜನೆ, ಗ್ರಾಪಂ ಹಾಗೂ ರಾಜ್ಯ ಹಣಕಾಸು ಆಯೋಗದ ತಾಪಂ ಮತ್ತು ಜಿಪಂ ಕಾಮಗಾರಿಗಳು ಹಾಗೂ ಇತರೆ ವೆಚ್ಚಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಆಹ್ವಾನ ಪತ್ರಿಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯರವರ ಆದೇಶ ಸಂಖ್ಯೆ ಊಕ2 ಊಕ-ಯೋ CR 13/2024-25 ದಿನಾಂಕ 2/4/2025 ಸರ್ಕಾರದ ಆದೇಶ ಪತ್ರದಂತೆ 2024-25ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ವಿವಿಧ ಹಂತದ ಅನುಷ್ಠಾನ ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಂಡಿಸಿ ಯೋಜನೆಯಡಿ ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವವನ್ನು ಕಾಪಾಡಬೇಕಾಗಿರುತ್ತದೆ. ಬೇವಿನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಿನಾಂಕ 1/4/2024ರಿಂದ 31/3/2025 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುಷ್ಠಾನಿಸಿದ ಕಾಮಗಾರಿಗಳು ಮತ್ತು 2024-25ನೇ ಸಾಲಿಗೆ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯನ್ನು ದಿನಾಂಕ 6/12/2025ರಿಂದ 10/12/2025 ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪರಿಶೋಧನೆಯನ್ನು ನಡೆಸಿ ನಂತರ ನೋಡಲ್ ಅಧಿಕಾರಿಗಳಾದ ಸಹಾಯಕ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ಮಂಡ್ಯ ತಾಲೂಕು ರವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿದೆ. ಗ್ರಾಮ ಸಭೆ ನಡೆಯುವ ಸ್ಥಳ ದಿನಾಂಕ 12 ಬೇವಿನಹಳ್ಳಿ, ಗ್ರಾಮ ಸಭೆ ದಿನಾಂಕ 11/12/2025 ಗುರುವಾರ, ಸಮಯ ಬೆಳಗ್ಗೆ 11 ಗಂಟೆಗೆ, ಸ್ಥಳ ಗ್ರಾಮ ಪಂಚಾಯತಿ ಕಚೇರಿಯ ಆವರಣ. ಆದ್ದರಿಂದ ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲಾ ಗೌರವಾನ್ವಿತ ಜನಪ್ರತಿನಿಧಿಗಳು, ಗ್ರಾಮಸ್ಥರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸ್ತ್ರೀ ಶಕ್ತಿ ಗುಂಪಿನ ಸದಸ್ಯರುಗಳು, ಉದ್ಯೋಗ ಚೀಟಿ ಹೊಂದಿರುವವರು ಗ್ರಾಮ ಸಭೆಗೆ ಭಾಗವಹಿಸುವ ಮೂಲಕ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಈ ಮೂಲಕ ಕೋರಲಾಗಿದೆ. ಸರ್ವರಿಗೂ ಆಧಾರದ ಸುಸ್ವಾಗತ. ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಬೇವಿನಹಳ್ಳಿ ಗ್ರಾಮ ಪಂಚಾಯತಿ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮಂಡ್ಯ ತಾಲೂಕು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗದವರು ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ತೆರಿಗೆ ಪಾವತಿಸಿ ಗ್ರಾಮಗಳ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಾಮಾಜಿಕ ಪರಿಶೋಧನೆಯ ನೋಡಲ್ ಅಧಿಕಾರಿಗಳಾದಂತಹ ಸಹಾಯಕ ನಿರ್ದೇಶಕರು, ಪಶುಪಾಲನಾ ಇಲಾಖೆ ಮಂಡ್ಯ ರವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಹಾಗೂ ವಿವಿಧ ಇಲಾಖೆಯಿಂದ ಆಗಮಿಸಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರೇ, ಇಂದು 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳನ್ನು ಸಾಮಾಜಿಕವಾಗಿ ಪರಿಶೀಲನೆ ಮಾಡುವಂತಹ ಕಾರ್ಯಕ್ರಮ ಪ್ರತಿ ವರ್ಷ ಎಂದಿನಂತೆ ಪ್ರತಿ ವರ್ಷದಂತೆ ನಮ್ಮಲ್ಲಿ ಗ್ರಾಮ ಪಂಚಾಯತಿಯಲ್ಲಿ 10/6/12/2025ರಿಂದ 10/12/2025 ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪರಿಶೀಲನೆ ನಡೆಸಿ ಇವತ್ತು ಅಂತಿಮ ಘಟ್ಟವಾಗಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿನ ಗ್ರಾಮ ಸಭೆಯಲ್ಲಿ 2024-25ನೇ ಸಾಲಿನ ಅದಕ್ಕಿಂತ ಹಿಂದೆ ಆಗಿರುವಂಥ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಗಳನ್ನಾಗಿರುವಂಥ ಆಕ್ಷೇಪಣೆ ಮತ್ತು ವಸೂಲಾತಿಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಡೆದಿರುವಂತಹ 7/2/2025 ಹಾಗೂ 14/2/2025 ಮತ್ತು 14/4/2025 ಅದೇ ರೀತಿ 23/6/2025
ಸಭೆಗಳಲ್ಲಿ ಏನು ನಮ್ಮಲ್ಲಿ ಆಕ್ಷೇಪಣೆ ಮತ್ತು ವಸೂಲಾತಿಗಳನ್ನ ಗುರುತಿಸಿಕೊಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಒಟ್ಟು ಆಕ್ಷೇಪಣೆಯ ಖಂಡಿಕೆ ಸಂಖ್ಯೆ 49 ಇತ್ತು. ಅದರ ಒಟ್ಟು ಮೊತ್ತ 46,55,819 ಇತ್ತು. ಅದೇ ರೀತಿ ವಸೂಲಾತಿ 8 ಖಂಡಿಕೆಗಳಿಂದ 26,473 ರೂಪಾಯಿಗಳನ್ನ ವಸೂಲಾತಿ ಮೊತ್ತವಾಗಿ ಇಟ್ಟಿತ್ತು. ಒಟ್ಟಾರೆಯಾಗಿ 77 ಖಂಡಿಕೆಗಳು 46,82,292 ಒಟ್ಟು ಮೊತ್ತ ಆಕ್ಷೇಪಣೆ ಮತ್ತು ವಸೂಲಾತಿಗಳಲ್ಲಿ. ಇಷ್ಟು ಮೊತ್ತಗಳನ್ನ ಈಗ ನಾನು ಹೇಳಿದಂತ 4 ಸಭೆಗಳಲ್ಲಿ ನಾವು ತಾಲೂಕ್ ಪಂಚಾಯತಿಯಲ್ಲಿ ನಡೆಯುವಂಥ ಅಡಾಕ್ಟ್ ಕಮಿಟಿ ಸಭೆಗಳಲ್ಲಿ ಇಟ್ಟು ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 77 ಖಂಡಿಕೆಗಳನ್ನು ಕೈ ಬಿಟ್ಟು ಅದರಲ್ಲಿ ತಗಲುವಂತ ಒಟ್ಟು ವೆಚ್ಚ 46,82,292 ಮೊತ್ತದ ಕಾಮಗಾರಿಗಳ ಖಂಡಿಕೆಗಳನ್ನ ವಸೂಲಾತಿ ಮತ್ತು ಆಕ್ಷೇಪಣೆಯ ಖಂಡಿಕೆಗಳನ್ನ ಕೈ ಬಿಡಿಸಿದ್ದೀವಿ. ಇನ್ನು ಉಳಿದಂತೆ ಹಿಂದೆ ನಡೆದಿದ್ದಂತಹ ಇನ್ನು 3 ಗ್ರಾಮ ಸಭೆಗಳಿರುವಂತಹ ಆಕ್ಷೇಪಣೆ ಮತ್ತು ವಸೂಲಾತಿಗಳ ಮೊತ್ತ ಕಾಮಗಾರಿ ಖಂಡಿಕೆ ಸಂಖ್ಯೆ 4 ಇವೆ. ಅದಕ್ಕೆ ಎಗನೆಸ್ಟ್ ಮೊತ್ತ 1,55,482 ರೂಪಾಯಿಗಳನ್ನ ಆಕ್ಷೇಪಣೆ ಇದೆ. ಅದೇ ರೀತಿ ವಸೂಲಾತಿ ಸಂಬಂಧಪಟ್ಟಂಗೆ 2 ಖಂಡಿಕೆಗಳು ಉಳ್ಕೊಂಡಿದೆ. ಅದರದ್ದು 4,850 ರೂಪಾಯಿ ವಸೂಲಾತಿ ಮೊತ್ತ ಇದೆ. ಇದಿಷ್ಟು ಒಟ್ಟು 6 ಖಂಡಿಕೆಗಳನ್ನ ಇನ್ನು ಮುಂದೆ ನಡೆಯುವಂತ ಅಡಾಕ್ಟ್ ಕಮಿಟಿ ಸಭೆಯಲ್ಲಿ ನಾವು ಕೈ ಬಿಡಿಸೋಕೆ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ, ಇಂದಿನ ಗ್ರಾಮ ಸಭೆಯಲ್ಲಿ ಏನು ನಮ್ಮ ಈ ವರ್ಷ 24-25ನೇ ಸಾಲಿನಲ್ಲಿ ಆಗಿರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಏನೇನೆಲ್ಲ ಕೆಲಸ ಕಾರ್ಯಗಳಾಗಿವೆ, ಯಾವ್ಯಾವ ಕ್ಯಾಟಗರಿನಲ್ಲಿ ಆಗಿದೆ, ಅದಕ್ಕಾಗಿರುವಂತಹ ಒಟ್ಟು ಖರ್ಚೆಷ್ಟು, ಕೂಲಿ ಮತ್ತು ಸಾಮಗ್ರಿ ಮೊತ್ತ ಎಷ್ಟು, ಅದೇ ರೀತಿ 15ನೇ ಹಣಕಾಸು ಯೋಜನೆಯಲ್ಲೂ ಕೂಡ ಎಷ್ಟು ಕಾಮಗಾರಿಗಳನ್ನು ನಾವು ಅನುಮೋದನೆ ಪಡ್ಕೊಂಡಿದ್ದು, ಅದರಲ್ಲಿ ಎಗನೆಸ್ಟ್ ಆಗಿ ಎಷ್ಟು ಕಾಮಗಾರಿಗಳನ್ನು ನಾವು ಅನುಷ್ಠಾನಗೊಳಿಸಿದ್ದೀವಿ, ಅದರಲ್ಲಿ ಯಾವ ಕ್ಯಾಟಗರಿ ಕಾಮಗಾರಿಗಳು ಎಷ್ಟಿವೆ, ಅದಕ್ಕೆ ತಗಲಿರುವಂಥ ಒಟ್ಟು ಮೊತ್ತ ಎಷ್ಟು ಅನ್ನುವಂಥದ್ದನ್ನ ಈ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಏನು ಪರಿಶೀಲನೆ ಮಾಡಿದ್ದಾರೆ ಅದನ್ನ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾರೆ. ಆ ವರದಿಯಲ್ಲಿ ಕಾಮಗಾರಿ ಲಿಸ್ಟ್ವಾರು ತಮಗೆ ಮಂಡಿಸ್ತಾರೆ. ಅದರಲ್ಲಿ ಯಾವುದಾದ್ರು ಲೋಪದೋಷಗಳಿದ್ರೆ ಅಥವಾ ಗುಣಮಟ್ಟದ ಬಗ್ಗೆ ಇದ್ರೆ ಅಥವಾ ಕಾಮಗಾರಿಗಳು ಆಗಿದೆಯಾ ಆಗಿಲ್ವ ಅನ್ನುವಂಥದ್ದು ಇದ್ರೆ ತಾವು ಸಭೆ ಗಮನಕ್ಕೆ ತರಬಹುದು ಅಂತ ಹೇಳ್ತಾ, ಹಿಂದಿನ ಸಭೆಯಲ್ಲಿ ಆಗಿರುವಂತಹ ಆಕ್ಷೇಪಣೆ ಮತ್ತು ವಸೂಲಾತಿಗಳಿಗೆ ಸಂಬಂಧಪಟ್ಟಂಗೆ ತೀರ್ಮಾನ ಮಂಡಿಸಲಾಗಿದೆ. ಇನ್ನು ಮುಂದೆ ನಡೆಯುವಂತಹ ಸಭೆಗಳು ಕೂಡ ಇರುವುದಂತ ಆಕ್ಷೇಪಣೆ ಮತ್ತು ವಸೂಲಾತಿಗೆ ಸಂಬಂಧಿಸಿದಂತ ತೀರ್ಮಾನ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ, ಇಷ್ಟು ಮಾತಾಡೋದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈ ಒಂದು ಗ್ರಾಮ ಸಭೆಯನ್ನ ಉದ್ದೇಶಿಸಿ ನಮ್ಮ ರೂಪಾ ಮೇಡಮ್ನವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ಆರೋಗ್ಯವೇ ಶ್ರೇಷ್ಠ ಸಂಪತ್ತು, ನಿಷ್ಠೆಯೇ ಉತ್ತಮ ಸಂಬಂಧ ಎನ್ನುವ ಗೌತಮ ಬುದ್ಧ ಹಿತನುಡಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಅತಿಥಿ ದೇವೋ ಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಕರೆಗೆ ಗಮನಿಸಿ ಆಸೀನರಾಗಿರ್ತಕ್ಕಂಥ ಪಶು ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ಮಂಡ್ಯ ಶ್ರೀಯುತ ಸುರೇಶ್ ರವರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲಾ ಗ್ರಾಮದ ಸದಸ್ಯರು ಹಾಗೂ ನಮ್ಮ ನೆಚ್ಚಿನ ಇಲಾಖಾ ಅಧಿಕಾರಿಗಳು, ಎಲ್ಲಾ ಗ್ರಾಮಸ್ಥರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 24-25ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಮುಕ್ತಾಯಗೊಂಡು 5ನೇ ದಿನ ಒಂದು ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಈ ಗ್ರಾಮ ಸಭೆಯಲ್ಲಿ 1-4-2024ರಿಂದ 31-3-2025 ಅಂದ್ರೆ ಏಪ್ರಿಲ್ ಟು ಮಾರ್ಚ್ ವರೆಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ಕಾಮಗಾರಿಗಳು ಅನುಷ್ಠಾನ ಆಗಿದ್ದು, ಅದಕ್ಕೆ ಸಂಬಂಧಪಟ್ಟಂತ ಖರ್ಚು ವೆಚ್ಚಗಳು, ಯಾವ್ಯಾವ ಫಲಾನುಭವಿಗಳಿಗೆ ಎಷ್ಟೆಷ್ಟು ಅನುದಾನ ಖರ್ಚಾಗಿದೆ, ಮತ್ತೆ ಯಾವ ಸ್ಥಳದಲ್ಲಿ ಯಾವ್ಯಾವ ಕಾಮಗಾರಿಗಳು ಅನುಷ್ಠಾನ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಮಂಡನೆ ಮಾಡ್ತಿದ್ದೀವಿ. ಈ ಕಾಮಗಾರಿಗಳು ಎಲ್ಲವೂ ಕೂಡ ಒಂದು ಪಾರದರ್ಶಕವಾಗಿರ್ಬೇಕು, ಜನರ ಸಹಭಾಗಿತ್ವದಿಂದ ಯೋಜನೆ ಅನುಷ್ಠಾನ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮ ಒಂದು ಸಾರ್ವಜನಿಕ ಸಭೆಯನ್ನ ಕರೀತಕ್ಕಂಥದ್ದು. ಬೇರೆ ಆಡಿಟ್ ಅಲ್ಲೆಲ್ಲ ಗ್ರಾಮ ಪಂಚಾಯಿತಿಯಲ್ಲೇ ಲೋಕಲ್ ಆಡಿಟ್ ಆಗಿರುತ್ತೆ, ಜನರಲ್ ಆಡಿಟ್ ಎಲ್ಲರೂ ಕೂಡ ಆಡಿಟ್ ಆಗಿ ವರದಿಯನ್ನ ಸಲ್ಲಿಸಿರ್ತಾರೆ. ಆದ್ರೆ ಗ್ರಾಮಸ್ಥರು ಕೂಡ ಈ ಯೋಜನೆ ಬಗ್ಗೆ ಗ್ರಾಮ ಪಂಚಾಯತಿನಲ್ಲಿ ಇಷ್ಟೆಲ್ಲ ಖರ್ಚು ವೆಚ್ಚಗಳಾಗ್ತಿದೆ, ಕಾಮಗಾರಿಗಳು ಅನುಷ್ಠಾನ ಆಗ್ತಿದೆ, ಎಲ್ಲರಿಗೂ ಕೂಡ ಈ ಪ್ರಯೋಜನ ತಲುಪ್ತಾ ಇದೆ ಅನ್ನೋದು ಒಂದು ವೇದಿಕೆಯಲ್ಲಿ ಪ್ರಚಾರ ಆಗುವಂತದ್ದು ನರೇಗಾ ಯೋಜನೆ.
ನರೇಗಾ ಯೋಜನೆ 2005 ಮಾರ್ಗಸೂಚಿ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಬೇಡಿಕೆಯ ಪ್ರಕಾರ ಒಂದು ಕುಟುಂಬಕ್ಕೆ 100 ದಿನಕ್ಕಿಂತ ಕಡಿಮೆ ಇಲ್ಲದಂತೆ ಅಕುಶಲ ಉದ್ಯೋಗ ಒದಗಿಸ್ತಕ್ಕಂಥದ್ದು ನರೇಗಾ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗೋದನ್ನ ತಪ್ಪಿಸ್ತಕ್ಕಂಥದ್ದು ಯೋಜನೆಯ ಉದ್ದೇಶ ಆಗಿರುತ್ತೆ. ಜೊತೆಗೆ ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನ ಬಲಪಡಿಸ್ತಕ್ಕಂಥದ್ದು, ಇದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಇವರ ಹಕ್ಕು ಅಧಿಕಾರಗಳ ಬಗ್ಗೆ ಹೇಳೋದಂದ್ರೆ, ಇವರು ಕೆಲಸಕ್ಕೆ 15 ದಿನದೊಳಗಡೆ ಕೆಲಸ ಪಡಿತಕ್ಕಂಥ ಹಕ್ಕು, ಮತ್ತೆ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಮತ್ತೆ ನೆರಳಿನ ವ್ಯವಸ್ಥೆಯನ್ನ ಪಡಿತಕ್ಕಂಥ ಹಕ್ಕನ್ನ ಉಳ್ಳವರಾಗಿರ್ತೀರಾ. ನಿಮ್ಮಲ್ಲಿ ಏನಾದ್ರೂ 5 ವರ್ಷಕ್ಕಿಂತ ಚಿಕ್ಕ ಮಕ್ಳೇನಾದ್ರೂ ಇದ್ರೆ, 5 ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿದ್ರೆ, ಏನು ಲೇಬರ್ಸ್ ಕೆಲಸ ಮಾಡ್ತಿರ್ತೀರ ಅಂತವರಲ್ಲಿ ಅವರನ್ನು ನೋಡ್ಲಿಕ್ಕೂ ಕೂಡ ಒಬ್ಬರ ಮಹಿಳೆಯರನ್ನ ನೇಮಕ ಮಾಡ್ಬೋದು. ಮತ್ತು ಇದು ವಿಶೇಷ ಚೇತನರಿಗೆ ಹಿರಿಯ ನಾಗರಿಕ ರಿಯಾಯಿತಿ ಇರುತ್ತೆ. ಮತ್ತೆ ಸ್ತ್ರೀಯರು, ಗರ್ಭಿಣಿಯರು ಕೂಡ ಕೆಲಸ ಕೇಳಿ ಬೇಡಿಕೆ ಸಲ್ಲಿಸಿದ್ರೆ ಕೆಲಸ ಪಡಿತಕ್ಕಂಥ ಹಕ್ಕನ್ನ ಉಳ್ಳವರಾಗಿರ್ತೀರಾ. ಜೊತೆಗೆ ನೀವು ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಭೌಗೋಳಿಕ ಅಂಶ ಹಾಗೂ ಜನಸಂಖ್ಯೆ ಆಧಾರದ ಮೇಲೆ ಕೂಡ ನಮ್ಮ 15ನೇ ಹಣಕಾಸು ಯೋಜನೆಯ ಕೂಡ ಅನುದಾನ ಬಿಡುಗಡೆ ಆಗ್ತಕ್ಕಂಥದ್ದು. ಈ ಒಂದು ಆರ್ಥಿಕ ವರ್ಷದಲ್ಲಿ ನರೇಗಾ ಯೋಜನೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 88 ಕಾಮಗಾರಿಗಳು ಅನುಷ್ಠಾನ ಆಗಿದೆ. 6 ತೋಟಗಾರಿಕೆ, 1 PRD, 1 ರೇಷ್ಮೆ, ಒಟ್ಟು 96 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಅದಕ್ಕೆ 60,26,585 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಅದು ಯಾವ್ಯಾವ ಸ್ಥಳದಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅನ್ನೋದನ್ನ ನಾವು ಪ್ರತಿಯೊಂದು ಕಾಮಗಾರಿಗಳನ್ನ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೀವಿ. GPS ಆಧಾರಿತ ಕೂಡ ಫೋಟೋ ತಗೊಂಡು ಬಂದಿದ್ದೀವಿ. ವಸತಿ ಫಲಾನುಭವಿಗೆ 90 ಮ್ಯಾಂಡಸ್ ಏನ್ ತಗೊಂಡಿದ್ದಾರೆ ನರೇಗಾ ಯೋಜನೆಯಲ್ಲಿ, ಅವರ ಮನೆಗಳಿಗೂ ಕೂಡ ದನದ ಕೊಡುಗೆಗೆ ಏನಾಗಿದೆ, ಮತ್ತೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಆರ್ಥಿಕ ವರ್ಷದಲ್ಲಿ ಕಾಲುವೆ ಅಭಿವೃದ್ಧಿ 11 ಆಗಿದೆ, 41 ದನದ ಕೊಟ್ಟಿಗೆ ಆಗಿದೆ, 21 ವಸತಿ ಆಗಿದೆ, 1 ಸೋಪ್ ಪಿಟ್, 1 ಮಣ್ಣಿನ ರಸ್ತೆ, CC ರಸ್ತೆ 6, ತೋಟಗಾರಿಕೆಯಿಂದ 6, ಮತ್ತೆ ರೇಷ್ಮೆಯಿಂದ 1, PRD ಇಂದ 1 ಶೌಚಾಲಯ ಆಗಿದೆ. ಅಷ್ಟು ಕಾಮಗಾರಿಗಳನ್ನ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಕೂಡ ಬಂದಿದ್ದೀವಿ. ಇದರ ಮುಂದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ಬೋದು. ಜೊತೆಗೆ ನಾವು 15ನೇ ಹಣಕಾಸು ಯೋಜನೆಯನ್ನು ಕೂಡ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ಮಾಡಿದ್ದೀವಿ. ಅದಕ್ಕೆ ಒಂದು ಪ್ರಾರಂಭಿಕ ಶುಲ್ಕ ಸೇರಿದಂತೆ 69,44,597 ರೂಪಾಯಿ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಸೇರಿಸಿ ಬಂದಿರುವಂತಹ ಅನುದಾನ. ಈಗ ಖರ್ಚಾಗಿರುವಂತಹ ಅನುದಾನ 18,91,572 ರೂಪಾಯಿ. 7 ಕಾಮಗಾರಿಗಳಿಗೆ, 13 ಚಟುವಟಿಕೆಗಳಿಗೆ ಅಂದ್ರೆ ಕುಡಿಯುವ ನೀರು, ನೈರ್ಮಲ್ಯ, ಸಿಬ್ಬಂದಿ ವೇತನ ಇತರೆ ವೆಚ್ಚಗಳಿಗೆ ಸಂಬಂಧಿಸಿದಂತೆ 7 ಕಾಮಗಾರಿಗಳಿಗೆ ರಾಜಧನವನ್ನ ಕಟ್ಟಿರುವಂತದ್ದು. 38,039 ರೂಪಾಯಿ ಕಟ್ಟಿರುವಂತ 7 ಕಾಮಗಾರಿಗಳಿಗೆ ಚಲನನ್ನ ಕೊಟ್ಟಿದ್ದಾರೆ. ನರೇಗಾ ಯೋಜನೆಯಲ್ಲೂ ಕೂಡ ರಾಜಧನವನ್ನ ಪಾವತಿಸಿರುವಂತ ಚಲನನ್ನ ನಮಗೆ ಹಾಜರುಪಡಿಸಿದ್ದಾರೆ. ಜೊತೆಗೆ ನಾವು ರಾಜ್ಯ ಹಣಕಾಸು ಯೋಜನೆ ಅಂದ್ರೆ 2020-21ರಿಂದ 24-25ವರೆಗೆ ನಿಮ್ಮ ಗ್ರಾಮಗಳಲ್ಲಿ ಅಂದ್ರೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಅನುದಾನವನ್ನ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಖರ್ಚು ಮಾಡಿರುವಂತದ್ದು. CC ಚರಂಡಿ ಆಗಿರ್ಬೋದು, ಶಾಲಾ ಅಭಿವೃದ್ಧಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಅದು ಯಾವ್ಯಾವ ಸ್ಥಳದಲ್ಲಿ ಅನುಷ್ಠಾನ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಮಂಡನೆ ಮಾಡ್ತಿದ್ದೀವಿ. ಅದಕ್ಕೂ ನಿಮ್ಮ ಅಭಿಪ್ರಾಯವನ್ನ ಹೇಳ್ಬೇಕು ಅಂತ ಕೇಳ್ಕೊತಾ, ಈಗಾಗಲೇ ನಮ್ಗೆ ಹಿಂದಿನ ಅನುಪಾಲನಾ ವರದಿಯನ್ನ ಮಂಡಿಸ್ತಕ್ಕಂಥ PDO ಕೂಡ ಧನ್ಯವಾದಗಳು. ಈ ಎಲ್ಲ ಒಂದು ಏನು ನಾವು ಆಡಿಟ್ ಅಲ್ಲಿ ಪ್ರತಿ ವರ್ಷ MIS ಮಾಡಿರ್ತೀವಿ, ಅದಕ್ಕೆಲ್ಲ ಅನುಪಾಲನಾ ವರದಿಯನ್ನ ಸಲ್ಲಿಸಿ ಆ ಪ್ರಕರಣಗಳನ್ನ ಎಲ್ಲ ಮುಕ್ತಾಯಗೊಳಿಸಿದ್ದಾರೆ. ನಾವು ಕೂಡ MIS ಅಲ್ಲಿ ಒಂದು 77 ಪ್ರಕರಣ ಖಂಡಿಕೆಗಳನ್ನ ಮುಕ್ತಾಯಗೊಳಿಸಿದೀವಿ ಅಂತ ತಿಳಿಸ್ತಾ, ಈಗ ಯಾವ ಸ್ಥಳದಲ್ಲಿ ಏನು ಕಾಮಗಾರಿಗಳು ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಮಂಡನೆ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಬೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಾತ್ಮ ಗಾಂಧಿ ನರೇಗಾ ಅನುದಾನದಡಿ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರ. ಕ್ಯಾತನಗೆರೆ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ 1,44,835. ಕ್ಯಾತನಗೆರೆ ಗ್ರಾಮದ ಬನ್ನೂರು ರಸ್ತೆಯಿಂದ ಮಾಯಮ್ಮನ ಮನೆಯವರೆಗೆ CC ಚರಂಡಿ 69,451. ಬೇವನಹಳ್ಳಿ ಗ್ರಾಮದ ನಾಲೆಯ ಬನ್ನೂರು ರಸ್ತೆಯಿಂದ ನಾಗರಾಜ್ ಗದ್ದೆಯವರೆಗೆ ಕಾಲುವೆ ಅಭಿವೃದ್ಧಿ 2,48,139. ಬೇವನಹಳ್ಳಿ ಗ್ರಾಮದ ಜಯಮ್ಮನ ಗದ್ದೆಯಿಂದ HP ಜವರೇಗೌಡರ ಜಮೀನಿನವರೆಗೆ ಕಾಲುವೆ ಹೂಡು 2,58,609.
ಹುಲ್ಕೆರೆ ಕೊಪ್ಲು ಗ್ರಾಮದ ಯೋಗಾನಂದ ಜಮೀನಿನಿಂದ ವಿಸಿ ನಾಲೆಯವರೆಗೆ ಕಾಲುವೆ ಅಭಿವೃದ್ಧಿ 2,61,401. ಬೇವನಹಳ್ಳಿ ಗ್ರಾಮದ ಹುಲ್ಕೆರೆಗೆ ಹೋಗುವ ರಸ್ತೆಯಿಂದ ಮಂಗಳಕಟ್ಟೆಯವರೆಗೆ ಕಾಲುವೆ ಹೂಳು ತೆಗೆಯುವುದು 2,69,428. ಹುಲ್ಕೆರೆ ಗ್ರಾಮದ ಕೆರೆಯ ತೂಬಿನಿಂದ ಹಂದಾನಿಗೌಡ ಮತ್ತು ಅಮ್ಮನಾಡಿನ ಜಮೀನಿನ ನಡುವೆ ಪ್ರಾರಂಭವಾಗಿ ಲಿಂಗರಾಜ್ ಜಮೀನಿನವರೆಗೆ ಕಾಲುವೆ ಅಭಿವೃದ್ಧಿ 2,35,226. ಹುಲ್ಕೆರೆ ಗ್ರಾಮದ ರುಕ್ಮನ್ ಗದ್ದೆ ಪಂಪ್ಸೆಟ್ ಮನೆಯಿಂದ ನಾಗರಾಜ್ ಜಮೀನಿನವರೆಗೆ ಕಾಲುವೆ ಅಭಿವೃದ್ಧಿ 1,29,130. ಮರುಗನಹಳ್ಳಿ ಗ್ರಾಮದ ಮಂಡ್ಯ ಬನ್ನೂರು ರಸ್ತೆ ರೈಸ್ ಮಿಲ್ ಪಕ್ಕದ ಕಾಲುವೆ ಅಭಿವೃದ್ಧಿ 2,24,058. ಕ್ಯಾತಂಗೆರೆ ಗ್ರಾಮದ ಮಂಡ್ಯ ಬನ್ನೂರು ರಸ್ತೆಯಿಂದ ಜವರೇಗೌಡ ಜಮೀನಿನವರೆಗೆ ಕಾಲುವೆ 2,48,441. ಬೇವನಹಳ್ಳಿ ಗ್ರಾಮದ ಪಾರ್ವತಮ್ಮ ಕೋಂ ವೆಂಕಟೇಗೌಡರವರ ವಸತಿ 14,658. ಬೇವನಹಳ್ಳಿ ಗ್ರಾಮದ ಜಯಮ್ಮ ಕೋಂ ಸಿದ್ದೇಗೌಡರವರ ವಸತಿ 13,960. ಬೇವನಹಳ್ಳಿ ಗ್ರಾಮದ ಮಹದೇವಮ್ಮ ಕೋಂ ಜವರಶೆಟ್ಟಿರವರ ವಸತಿ 13,262. ಕ್ಯಾತಂಗೆರೆ ಗ್ರಾಮದ ಗೌರಮ್ಮ ಕೋಂ ಶಿವಣ್ಣರವರ ವಸತಿ 15,007. ಬೇವನಹಳ್ಳಿ ಗ್ರಾಮದ ಗಾಯತ್ರಿ ಕೋಂ ಹರೀಶ್ ರವರ ವಸತಿ 16,403. ಹುಲಿಕೆರೆ ಕೊಪ್ಲು ಗ್ರಾಮದ ಸುಶೀಲಮ್ಮ ಕೋಂ ಶಿಂದೇಗೌಡರವರ ವಸತಿ 12,913. ಹುಲಿಕೆರೆ ಗ್ರಾಮದ ಸೌಜನ್ಯ ಕೋಂ ಸಂತೋಷ್ ರವರ ದನದ ಕೊಟ್ಟಿಗೆ 9,423. ಕ್ಯಾತಂಗೆರೆ ಗ್ರಾಮದ ರಾಜು ಬಿನ್ ಕೃಷ್ಣೇಗೌಡರವರ ದನದ ಕೊಟ್ಟಿಗೆ 9,423. ಕ್ಯಾತಂಗೆರೆ ಗ್ರಾಮದ ಬೋರೇಗೌಡ ಬಿನ್ ಬೋರೇಗೌಡರವರ ದನದ ಕೊಟ್ಟಿಗೆ 9,423. ಹುಲ್ಕೆರೆ ಗ್ರಾಮದ ಕೀರ್ತಿ ಎಸ್ಒಎಂ ಎಚ್.ಜೆ. ಜಗದೀಶ್ ರವರ ದನದ ಕೊಟ್ಟಿಗೆ 9,423. ಬೇವನಹಳ್ಳಿ ಗ್ರಾಮದ ಮಂಗಳಮ್ಮ ಕೋಂ ಹೇಮಣ್ಣರವರ ವಸತಿ 21,638. ಹುಲ್ಕೆರೆ ಗ್ರಾಮದ ದಿವ್ಯಾ ಕೋಂ ಅರ್ಕೇಶ್ ರವರ ವಸತಿ 18,148. ಹುಲ್ಕೆರೆ ಗ್ರಾಮದ ನಮಿತಾ ಕೋಂ ನಾಗರಾಜ್ ರವರ ವಸತಿ 8,376. ಹುಲ್ಕೆರೆ ಗ್ರಾಮದ ದೀಪಿಕಾ ಕೋಂ ಮಹಾಲಿಂಗರವರ ವಸತಿ 18,148. ಹುಲ್ಕೆರೆ ಗ್ರಾಮದ ಕಾವ್ಯ ಕೋಂ ಅರ್ಕೇಶ್ ರವರ ವಸತಿ 18,148. ಹುಲ್ಕೆರೆ ಗ್ರಾಮದ ರಾಣಿ ಕೋಂ ನಾಗರಾಜ್ ರವರ ವಸತಿ 18,148. ಹುಲ್ಕೆರೆ ಗ್ರಾಮದ ವಸಂತ ಕೋಂ ರಾಮಕೃಷ್ಣರವರ ವಸತಿ 18,148. ಹುಲ್ಕೆರೆ ಗ್ರಾಮದ ಮೀನಾಕ್ಷಿ ಕೋಂ ಅರ್ಕೇಶ್ ರವರ ವಸತಿ 18,148. ಕ್ಯಾತಂಗೆರೆ ಗ್ರಾಮದ ನಿಂಗಮ್ಮ ಕೋಂ ಶಿವಣ್ಣರವರ ವಸತಿ 11,866. ಕ್ಯಾತಂಗೆರೆ ಗ್ರಾಮದ ಮಾಲ್ತಿ ಕೋಂ ಸಿ.ಕೆ. ಸಿದ್ದೂರವರ ವಸತಿ 9,772. ಬೇವನಹಳ್ಳಿ ಗ್ರಾಮದ ಪುಟ್ಟಬೋರಮ್ಮ ಕೋಂ ಬೋರಯ್ಯರವರ ದನದ ಕೊಟ್ಟಿಗೆ 9,423. ಹುಲ್ಕೆರೆ ಗ್ರಾಮದ ಜಯಲಕ್ಷ್ಮಿ ಕೋಂ ಜೋಗಿಗೌಡರವರ ದನದ ಕೊಟ್ಟಿಗೆ 8,725. ಬೇವನಹಳ್ಳಿ ಗ್ರಾಮದ ಬಿ.ಎಂ. ಶಿವಮಾದೇಗೌಡ ಬಿನ್ ಮಾಯಿಗೌಡರವರ ದನದ ಕೊಟ್ಟಿಗೆ 8,725. ಬೇವನಹಳ್ಳಿ ಗ್ರಾಮದ ಕುರುಗೌಡನ ಓಬಳೇಗೌಡರವರ ಮನೆಯಿಂದ ಪ್ರಸನ್ನ ಮನೆಯವರೆಗೆ ಸಿಸಿ ಚರಂಡಿ 84,109. ಕ್ಯಾತಂಗೆರೆ ಗ್ರಾಮದ ಶ್ರೀಧರ್ ಮನೆಯಿಂದ ಸಚ್ಚಿಧರ್ ನಿವೇಶನದವರೆಗೆ ಸಿಸಿ ಚರಂಡಿ 67,008. ಕ್ಯಾತಂಗೆರೆ ಗ್ರಾಮದ ಬನ್ನೂರು ರಸ್ತೆಯಿಂದ ಮಾಯಮ್ಮನ ಮನೆಯವರೆಗೆ ಸಿಸಿ ರಸ್ತೆ 56,538. ಹುಲ್ಕೆರೆ ಗ್ರಾಮದ ಸರ್ಕಾರಿ ಶಾಲೆಯಿಂದ ರಾಮ ಹೆಗಡೆ ಮನೆಯವರೆಗೆ ಸಿಸಿ ರಸ್ತೆ 43,974. ಹುಲ್ಕೆರೆ ಗ್ರಾಮದ ರಾಮ ಹೆಗಡೆ ಮನೆಯಿಂದ ಚಿಕ್ಕ ಚೆನ್ನೆ ಹೆಗಡೆ ಮನೆಯವರೆಗೆ ಸಿಸಿ ರಸ್ತೆ 56,538. ಇನ್ನು ಸಾಮಗ್ರಿ ಆಗಿರುವಂತಹದ್ದು. ಹುಲ್ಕೆರೆ ಗ್ರಾಮದ ರಾಮ ಹೆಗಡೆ ಮನೆಯಿಂದ ಕಿಟ್ಟಿ ಮನೆಯವರೆಗೆ ಸಿಸಿ ಚರಂಡಿ 2,50,767. ಹುಲ್ಕೆರೆ ಗ್ರಾಮದ ದೊಡ್ಡಪುಟ್ಟ ಶೆಟ್ಟಿ ಮನೆಯಿಂದ ಚಿಕ್ಕ ಚೆನ್ನ ಹೆಗಡೆ ಮನೆಯವರೆಗೆ ಸಿಸಿ ಚರಂಡಿ 2,23,625. ಹುಲ್ಕೆರೆ ಗ್ರಾಮದ ಎಚ್ ದೊರೆಸ್ವಾಮಿ ಪಿನ್ ವಿಷಕಂಠೇಗೌಡರವರ ದನದ ಕೊಟ್ಟಿಗೆ 10,544. ಹುಲ್ಕೆರೆ ಗ್ರಾಮದ ಕಾಳಯ್ಯ ಬಿನ್ ಕಾಳಯ್ಯರವರ ದನದ ಕೊಟ್ಟಿಗೆ 33,399. ಕ್ಯಾತಂಗೆರೆ ಗ್ರಾಮದ ಲಕ್ಷ್ಮೀ ಕೋಂ ಪ್ರಕಾಶ್ ರವರ ದನದ ಕೊಟ್ಟಿಗೆ 10,592. ಕ್ಯಾತಂಗೆರೆ ಗ್ರಾಮದ ನೀಲಮ್ಮ ಕೋಂ ಸೋಮಣ್ಣರವರ ದನದ ಕೊಟ್ಟಿಗೆ 10,564.
ಎ ಹುಲ್ಕೆರೆ ಗ್ರಾಮದ ರಾಣಿ ಕೋಮ್ ದೇವರಾಜ್ ರವರ ಸೋಕ್ಪಿಟ್ಟು 6612. ಬೇವನಹಳ್ಳಿ ಗ್ರಾಮದ ಲತಾ ಕೋಮ್ ಡಿ ಶಂಕರಾಚಾರ್ಯರವರ ದನದ ಕೊಟ್ಟಿಗೆ 48,305. ಬೇವನಹಳ್ಳಿ ಗ್ರಾಮದ ಮಾದೇಗೌಡ ಪಿನ್ ನಾತೇಗೌಡರವರ ದನದ ಕೊಟ್ಟಿಗೆ 43,948. ಬೇವನಹಳ್ಳಿ ಗ್ರಾಮದ ಲೋಕೇಶ ಬಿನ್ ನಿಂಗೇಗೌಡರವರ ದನದ ಕೊಟ್ಟಿಗೆ 34,533. ಕ್ಯಾತುಂಗೆರೆ ಗ್ರಾಮದ ಲತಾ ಕೋಮ್ ಮಹಾದೇವ್ರವರ ದನದ ಕೊಟ್ಟಿಗೆ 43,753. ಕ್ಯಾತುಂಗೆರೆ ಗ್ರಾಮದ ರಾಮಲಿಂಗೇಗೌಡ ಬಿನ್ ಪುಟ್ಟೇಗೌಡರವರ ದನದ ಕೊಟ್ಟಿಗೆ 44,672. ಕ್ಯಾತುಂಗೆರೆ ಗ್ರಾಮದ ಭಾಗ್ಯಮ್ಮ ಕೋಮ್ ನಾಗರಾಜ್ರವರ ದನದ ಕೊಟ್ಟಿಗೆ 44,485. ಎ ಹುಲ್ಕೆರೆ ಗ್ರಾಮದ ಚೋಳಪ್ಪರ ಮನೆಯಿಂದ ಸಿದ್ದನಾಯಕನ ಮನೆಯವರೆಗೆ ಸಿಸಿ ರಸ್ತೆ 2,72,437. ಕ್ಯಾತುಂಗೆರೆ ಗ್ರಾಮದ ಹೂವಿನಕಟ್ಟೆ ಅಭಿವೃದ್ಧಿ ಪಿಚ್ಚಿಂಗ್ ಹೂ ತೆಗೆಯುವುದು ಗಿಡಗಂಟಿ ತೆರವು 3,27,332. ಅನ್ನಪೂರ್ಣೇಶ್ವರಿ ನಗರ 2ನೇ ಹಂತ 17ನೇ ಕ್ರಾಸ್ ಚಂದ್ರು ಮನೆಯಿಂದ ಮಿಲ್ಟ್ರಿ ರವಿ ಮನೆಯವರೆಗೆ ಸಿಸಿ ಚರಂಡಿ 2,80,083. ಬೇವನಹಳ್ಳಿ ಗ್ರಾಮದ ತಿಮ್ಮೇಗೌಡ ಬಿ ಕುಳ್ಳ ತಿಮ್ಮೇಗೌಡರವರ ದನದ ಕೊಟ್ಟಿಗೆ 10,118. ಹುಲ್ಕೆರೆ ಕೊಪ್ಲು ಗ್ರಾಮದ ಶ್ರೀನಿವಾಸ್ ಬಿನ್ ಗಿರಿಗೌಡರವರ ದನದ ಕೊಟ್ಟಿಗೆ 10,199. ಎ ಹುಲ್ಕೆರೆ ಗ್ರಾಮದ ಕೃಷ್ಣ ಬಿನ್ ಖಾಡೇಗೌಡರವರ ದನದ ಕೊಟ್ಟಿಗೆ 10,188. ಕ್ಯಾತುಂಗೆರೆ ಗ್ರಾಮದ ನಿಂಗರಾಜು ಬಿನ್ ಲಿಂಗಯ್ಯರವರ ದನದ ಕೊಟ್ಟಿಗೆ 2,934. ಬೇವನಹಳ್ಳಿ ಗ್ರಾಮದ ಕುಮಾರಸ್ವಾಮಿ ಬಿನ್ ಗೋರಯ್ಯರವರ ದನದ ಕೊಟ್ಟಿಗೆ 8,666. ಎ ಹುಲ್ಕೆರೆ ಗ್ರಾಮದ ಚಿಕ್ಕಚೌಡೇಗೌಡ ಬಿನ್ ಲೇಟ್ ಚಿಕ್ಕೈದೇಗೌಡರವರ ದನದ ಕೊಟ್ಟಿಗೆ 10,164. ಎ ಹುಲ್ಕೆರೆ ಗ್ರಾಮದ ಮರಿಗೌಡ ಬಿನ್ ಪುಟ್ಟಸ್ವಾಮಿರವರ ದನದ ಕೊಟ್ಟಿಗೆ 10,164. ಕ್ಯಾತುಂಗೆರೆ ಗ್ರಾಮದ ದೊಡ್ಡಕಟ್ಟೆಯಿಂದ ಬೆಟ್ಟಶೆಟ್ಟು ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ ನಮ್ಮ ಹೊಲ ನಮ್ಮ ದಾರಿ 1,33,367. ಅನ್ನಪೂರ್ಣೇಶ್ವರಿ ನಗರ 2ನೇ ಹಂತ 8ನೇ ಕ್ರಾಸ್ ಜಯಮ್ಮ ಮನೆಯಿಂದ ಸಣ್ಣ ಕಾಲುವೆವರೆಗೆ ಸಿಸಿ ರಸ್ತೆ 3,16,021. ಇನ್ನು ತೋಟಗಾರಿಕೆ ಎಣ್ಣೆಮರಾಗಿರುವಂತಹದ್ದು ಎ ಹುಲ್ಕೆರೆ ಗ್ರಾಮದ ನಾಗರತ್ನ ಕೋಮ್ ಶಂಕರ್ ರವರ ಜಮೀನಿನಲ್ಲಿ ತೆಂಗು 11,168. ಬೇವನಹಳ್ಳಿ ಗ್ರಾಮದ ಶಿವಲಿಂಗೇಗೌಡ ಪಿನ್ ನಾತೇಗೌಡರವರ ಜಮೀನಿನಲ್ಲಿ ತೆಂಗು 34,202. ತೆಂಗು ಸಾಮಗ್ರಿ ಆಗಿರುವಂತಹದ್ದು ಎ ಹುಲ್ಕೆರೆ ಗ್ರಾಮದ ನಿಂಗಮ್ಮ ಕೋಮ್ ನಿಂಗೇಗೌಡರವರ ಜಮೀನಿನಲ್ಲಿ ತೆಂಗು 8,775. ಎ ಹುಲ್ಕೆರೆ ಗ್ರಾಮದ ರಾಜೇಶ್ವರಿ ಬಿನ್ ಎನ್ ಲೋಕೇಶ್ ರವರ ಜಮೀನಿನಲ್ಲಿ ತೆಂಗು 6,100. ಬಿ ಹುಲ್ಕೆರೆ ಕೊಪ್ಲು ಗ್ರಾಮದ ಹೊಂಬಮ್ಮ ಕೋಮ್ ಚನ್ನೇಗೌಡರವರ ಜಮೀನಿನಲ್ಲಿ ರೋಸ್ 11,400. ಬೇವನಹಳ್ಳಿ ಗ್ರಾಮದ BM ರಾಜು ಬಿನ್ ಮಾಯಿಗೌಡರವರ ಜಮೀನಿನಲ್ಲಿ ತೆಂಗು 8,775. ಇನ್ನು PRED ಇಲಾಖೆ ಮಂಡ್ಯ ತಾಲೂಕು ಎ ಹುಲ್ಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಶೌಚಾಲಯ ನಿರ್ಮಾಣ 36,645. ರೇಷ್ಮೆ ಇಲಾಖೆ ಮರಿಸಿದ್ದೇಗೌಡ ಬಿ ಸಿದ್ದೇಗೌಡರವರ ಜಮೀನಿನಲ್ಲಿ ಹೊಸ ಇಕ್ಕು ನೇರಳೆ ನಾಟಿ ಮಾಡೋದು 48,860. ಇನ್ನು 15ನೇ ಹಣಕಾಸು ಕಾಮಗಾರಿಗಳು DCB 1 ಬೇವನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಶಿವಣ್ಣನ ಮನೆಯಿಂದ ಬನ್ನೂರು ರಸ್ತೆಯವರೆಗೆ ಸಿಸಿ ಚರಂಡಿ 90,000. DCB 2 ಬೇವನಹಳ್ಳಿ ಗ್ರಾಮ ಪಂಚಾಯಿತಿ ವಾಟರ್ ಮನೆಯ ಸಿದ್ದೇಗೌಡರ ಮನೆಯ ರಸ್ತೆ ಮತ್ತು ಚರಂಡಿ 1,92,383. DCB 3 ಬೇವನಹಳ್ಳಿ ಗ್ರಾಮ ಪಂಚಾಯಿತಿ ಸರಿತಾ ಮನೆಯ ಹಿಂಭಾಗದಿಂದ ಕೆಂಪೇಗೌಡರ ಮನೆಯ ಜಮೀನಿನವರೆಗೆ ಸಿಸಿ ಚರಂಡಿ 1,75,509. DCB 4 ಬೇವನಹಳ್ಳಿ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರೌಢಶಾಲೆ ಕಾಂಪೌಂಡ್ ಮತ್ತು ಶಾಲೆ ಕಟ್ಟಡ ದುರಸ್ತಿ 96,855. DCB 15 ಬೇವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಯಣ್ಣನ ಮನೆಯಿಂದ ಎಳ್ನೀರ್ ಸಿದ್ದಣ್ಣನ ಮನೆಯವರೆಗೆ ಸಿಸಿ ಚರಂಡಿ 1,13,946. DCB 16 ಬೇವನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಯಣ್ಣನ ಮನೆಯಿಂದ ಎಳ್ನೀರ್ ಸಿದ್ದಣ್ಣನ ಮನೆಯವರೆಗೆ ಮುಂದುವರೆದ ಸಿಸಿ ಚರಂಡಿ 96,213. DCB 17 ಎ ಹುಲ್ಕೆರೆ ಗ್ರಾಮದ ಮಧು ಮನೆಯಿಂದ ಕೆಂಪೇಗೌಡ ಮನೆಯವರೆಗೆ ಚರಂಡಿ 1,19,777. ಇನ್ನು
ಟಿಪಿ ಮತ್ತೆ ಜೆಡ್ಪಿ ಕಾಮಗಾರಿಗಳು. ಎ ಹುಲ್ಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಸಭಾಂಗಣ ನಿರ್ಮಾಣ 1,26,365. ಬೇವನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಡೆ ಮತ್ತು ಇತರ ರಸ್ತೆ ಕಾಮಗಾರಿ 3,26,910. ಎ ಹುಲ್ಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಸಭಾಂಗಣದ ನೆಲ ಹಾಸು ದುರಸ್ತಿ, ಅದಕ್ಕೆ ಟೈಲ್ಸ್ ಅಳವಡಿಕೆ 94,105. ಎ ಹುಲ್ಕೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಹತ್ತಿರ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಚುರ್ಕಿ, ಕಿಟಕಿ, ಬಾಗಿಲು ಹಾಗೂ ಇತರೆ ದುರಸ್ತಿ 1,53,066. ಕ್ಯಾತಂಗೆರೆ ಗ್ರಾಮದ ಅನ್ನಪೂರ್ಣೇಶ್ವರಿ ಬಡಾವಣೆಯಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಕಾಂಪೌಂಡ್ ನಿರ್ಮಾಣ 2024-25ನೇ ಸಾಲು 1,32,726. ಮಂಡ್ಯ ತಾಲೂಕು ಕ್ಯಾತಂಗೆರೆ ಗ್ರಾಮದ ಅನ್ನಪೂರ್ಣೇಶ್ವರಿ ನಗರದ 4ನೇ ಕ್ರಾಸ್ 2ನೇ ಹಂತ ನಾಗರಾಜ್ ಮನೆಯಿಂದ ನಾಗನಂದನ ಮನೆಯವರೆಗೆ ಚರಂಡಿ 94,796. ಮಂಡ್ಯ ತಾಲೂಕು ಕ್ಯಾತಂಗೆರೆ ಗ್ರಾಮದ ಅನ್ನಪೂರ್ಣೇಶ್ವರಿ ನಗರ 1ನೇ ಕ್ರಾಸ್ 2ನೇ ಹಂತದ ಪರಿಶಿಷ್ಟ ಪಂಗಡ ಬೀದಿಯಲ್ಲಿ ಚರಂಡಿ ಕಾಮಗಾರಿ 2021-21ನೇ ಸಾಲು 50,760. ಮಂಡ್ಯ ತಾಲೂಕು ಕ್ಯಾತಂಗೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ಅನ್ನಪೂರ್ಣೇಶ್ವರಿ ನಗರದ 2ನೇ ಕ್ರಾಸ್ 2ನೇ ಹಂತ ರಾಮಕೃಷ್ಣನ ಮನೆಯಿಂದ ರಾಜೇಂದ್ರ ಮನೆಯವರೆಗೆ ಚರಂಡಿ ಕಾಮಗಾರಿ 2020-21ನೇ ಸಾಲು 46,174. ಮಂಡ್ಯ ತಾಲೂಕು ಬೇವನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಶಂಭುಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಸೋಲಾರ್ ಬೀದಿ ದೀಪ ಅಳವಡಿಸುವುದು 2020-21ನೇ ಸಾಲು 31,596. ಮಂಡ್ಯ ತಾಲೂಕು ಕ್ಯಾತಂಗೆರೆ ಗ್ರಾಮದ ಅನ್ನಪೂರ್ಣೇಶ್ವರಿ ನಗರದ 17ನೇ ಕ್ರಾಸ್ 2ನೇ ಹಂತ ನಂಜುಂಡೇಗೌಡ ಮನೆ ಹತ್ತಿರ ಚರಂಡಿ ಕಾಮಗಾರಿ 2020-21ನೇ ಸಾಲು 23,621. ಬೇವನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗದ ಚೆಲುವರಾಜ್ ಮನೆಯಿಂದ ಮನ್ಸಮ್ಮನ ಮನೆಯವರೆಗೆ ರಸ್ತೆ ದುರಸ್ತಿ 2021ನೇ ಸಾಲು 1,02,253. ಮಂಡ್ಯ ತಾಲೂಕು ಬೇವನಹಳ್ಳಿ ಗ್ರಾಮದ ಮಾದೇಗೌಡರ ಮನೆಯಿಂದ ಕಾಳಪ್ಪನವರ ಮನೆಯವರೆಗೆ ಚರಂಡಿ ಕಾಮಗಾರಿ 2021ನೇ ಸಾಲು 54,834. ಇನ್ನು ಜೆಡ್ಪಿ ಕಾಮಗಾರಿ ಕ್ಯಾತಂಗೆರೆ ಗ್ರಾಮದ ಸರ್ಕಾರಿ ಪಾಠಶಾಲೆ ಅಭಿವೃದ್ಧಿ ಕಾಮಗಾರಿ 2021ನೇ ಸಾಲು 1,77,413. ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ರಾಜ್ಯ ಹಣಕಾಸು ಯೋಜನೆ ಮತ್ತೆ 15 ಫೈನಾನ್ಸ್ ನರೇಗಾ ಎಲ್ಲಾ ಕಾಮಗಾರಿಗಳನ್ನ ನಿಮ್ಮ ಮುಂದೆ ಮಂಡನೆ ಮಾಡಿದ್ದೀವಿ. ಎಲ್ಲಾ ಕಾಮಗಾರಿಗಳನ್ನ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಇದರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳಬೇಕು. ಹಾ ಸರ್, ನೋಡ್ಕೊಂಡು ಬಂದಿದ್ದೀವಿ. ಒಂದು ನಿಮಿಷ ಇದು ಇಲ್ಲಿದೆ ನೋಡಿ, ಪ್ರೌಢಶಾಲೆ. ಒಂದು ನಿಮಿಷ, ಇಲ್ಲಿದೆ ನೋಡಿ. ಟಿಪಿದ ಜೆಡ್ಪಿದ ಸರ್. ಒಂದು ನಿಮಿಷ ಹೆಸರು ಹೇಳಿ. ಏಮೂರ್ಕೆರೆ ಪ್ರಾಥಮಿಕ ಶಾಲೆಗೆ ಕಿಟಕಿ, ಬಾಗಿಲು, ಇತರೆ ದುರಸ್ತಿ 1,05,036 ರೂಪಾಯಿ ಆಗಿದೆ. ಸರ್, ಇದು ಈ ವರ್ಷ 24-25ನೇ ಸಾಲ. ಅಲ್ಲಿರೋದು ಒಂದಷ್ಟೇ ಸ್ಟೇಜ್ ಅಷ್ಟೇ ಫೋಟೋ ಇದೆ. ಕಿಟಕಿ ಬಾಗಿಲು ರಿಪೇರಿ ಮಾಡಿದ್ರೆ ನೋಡಿದ್ರೆ ಅಂತ ಅನ್ಸುತ್ತೆ. ನೀವು ಹೋಗಿದ್ದೀರಾ ಪರ್ಸೆಂಟ್ಗೆ ಮಾಡಿದಾರಾ ಇಲ್ವಾ ಏನು ನೋಡಿದ್ದೀರಾ? ಸರ್ ಮಾಡಿದ್ದಾರೆ. ಫೈಲ್ಸ್ ಕೊಡ್ತೀವಿ. ಫೈಲ್ಸ್ ಇದೆ ನಮ್ಮ ಹತ್ರನೇ. ಫೈಲ್ಸ್ ಕೊಟ್ಟಿದ್ದಾರೆ. ಸ್ಟೇಜ್ ಇದೆ ಸರ್. ಸ್ಟೇಜ್ ಒಬ್ಬರು ಮಾಡಿದ್ರೆ ಇನ್ನೊಬ್ರು ಕೆಲಸ ಮಾಡೋದು. ಹಿರಿಯ ಪ್ರಾಥಮಿಕ ಶಾಲೆ ಸ್ಟೇಜ್ ಮಾಡಿದ್ದಾರೆ. ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ನಾವು ಕಿಟಕಿ ಬಾಗಿಲು ಏನು ಹಾಕ್ಲಿಲ್ಲ. ಅವರು ಏನು ಮಾಡಿಲ್ಲ. ಕಿಟಕಿ ಬಾಗಿಲು ಒಂದು ಹಾಕ್ಲಿಲ್ಲ. ಅವನು ಪೇಂಟ್ ಮಾಡಿದ್ರು ಹೊರಟೋದ್ರು.
ಹೆಡ್ ಮಾಸ್ಟರ್ ಸೈನ್ ಹಾಕೊಟ್ಬಿಟ್ರು. ಅವ್ನು ಒಂದ್ ಕಿಟಕಿ ಬಾಗ್ಲು ದುರಸ್ತಿ ಏನು ಮುಟ್ಲಿಲ್ಲ, ಅವನು ಒಂದ್ಲು ಕೆಳಕ್ ಇಳ್ಕಿಲ್ಲ, ಏನು ಮಾಡಿಲ್ಲ ಅವನು. ಹಾ ಸರ್ ಒಂದು ಕೊಟ್ಟಿದ್ದಾರೆ. ಕಿಟಕಿ ಈಗಲೂ ಓಪನ್ 1 ಲಕ್ಷ ಚಿಲ್ಲರೆ ಅಷ್ಟೇ ಪೇಮೆಂಟ್ ಆಗಿದೆ. 1 ಲಕ್ಷ ಚಿಲ್ಲರೆ. ಆ ಕಿಟಕಿ ದುರಸ್ತಿ ಇದ್ರೆ ಅವೇನು ಮಾಡಿಲ್ಲ ಅವನು. ಒಂದ್ ನಿಮಿಷ ಇಲ್ಲಿ ಇದು ನೇಮ ಬೋರ್ಡ್ ಕೇಳಿದ್ದವ್ರು. ಈಗ ನೇಮ ಬೋರ್ಡ್ ಇರುವಾಗೇನೆ ಉದಾಹರಣೆಗೆ ಹಾಕಿರೋದು 1,10,000 ಅಷ್ಟೇ. ಮಾಹಿತಿ ಇರ್ಬೇಕಲ್ವಾ? ಹೌದಾ? ಹೇಳ್ತೀನಿ. ಹೇಳ್ತೀನಿ. ಏನು ಮಾಡಿಲ್ಲ. ಕೇಳ್ತೀನಿ. ಕ್ರಾಕ್ ಹೊಡೆದಿದ್ದು ಸ್ವಲ್ಪ ಒಂದ್ ನಿಮಿಷ ಮಾಡಿಲ್ಲ ಅವರು. ಯೋಗೇಶ್ ಅವರೇ, ಮಾಡ್ಕೊಡ್ತೀನಿ ಅಂತ ನನ್ನ ಮುಂದೆ ಒಪ್ಕೊಂಡ್ರೆ ಇಂಜಿನಿಯರ್ ಕಾಂಪೌಂಡ್ ಅದೆಲ್ಲ ಮಾಡ್ಕೊಡಿ, ಇಷ್ಟು ಅಮೌಂಟ್ ಕೆಲಸ ಮಾಡಿದಲ್ಲ ಮಾಡ್ಬೋದು ಮಾಡಿ ಅಂತ ಹೇಳಿದಿವಿ. ಆಯ್ತು ಇಲ್ಲಿ ನೋಡಿ ಸರ್, ಮಾಡಿಲ್ಲ. ಈಗ ಆ ವರ್ಕಲ್ಲಿ ಇರೋ ವರ್ಕ್ ನೇಮ್ ಹೇಳ್ತೀನಿ ಕೇಳಿ ಸರ್. ಪರಿಶಿಷ್ಟ ಜಾತಿ ಕಾನೂನು ಎತ್ತಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಿಟಕಿ, ಕಿಟಕಿ, ಬಾಗಿಲು ಹಾಗೂ ಇತರೆ ದುರಸ್ತಿ ಕಾಮಗಾರಿ ಸೇರಿಸದೆ ನೇಮ ಬರ್ತದೆ. ಪರಿಶಿಷ್ಟ ಜಾತಿ ಕೇಳಿ ಸರ್, ಕೇಳ್ಕೊಂಡು ಮಾತಾಡಿ ಸರ್. ಕೇಳಿ ಹೇಳಿ. ನೇಮ ನ್ಯಾಮಿಕ್ಲೇಚರ್ ಕೊಡೋದು ಆ ಥರ ಕೊಡ್ತಾರೆ. ಅದಕ್ಕೆ ಅಮೌಂಟ್ ಎಷ್ಟು ಇಟ್ಟಾರೆ ನೋಡಿ, 1,10,000 ಇಟ್ಟಾರೆ. ಅದಕ್ಕೆ ಪೇಮೆಂಟ್ ಆಗಿರೋದು 1,09,350 ರೂಪಾಯಿ ಆಗಿದೆ. ಇದರಲ್ಲಿ 1,10,000ಕ್ಕೆ ಏನೇನೆಲ್ಲ ಐಟಮ್ಗಳು ಮಾಡಬಹುದು ಅಷ್ಟು ಐಟಮ್ಗಳಲ್ಲಿ ಇದ್ರೊಳಗೆ ಇದೆಯಾ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಉದಾಹರಣೆಗೆ ಏನಾದ ಕಿಟಕಿಗೆ 1 ಲಕ್ಷ ಆಯ್ತದೆ ಅಂದ್ರೆ ಕಿಟಕಿ ಒಂದೇ ಆಗಿರ್ತದೆ, ಕಿಟಕಿ ಬಾಗಿಲು ಸುಣ್ಣ ಬಣ್ಣ ಆಗಲ್ಲ. ಫಾರ್ ಎಕ್ಸಾಂಪಲ್ ಕಿಟಕಿ ಸುಣ್ಣ ಬಣ್ಣ ಆಯ್ತದೆ, ಕಿಟಕಿ ಆಗಲ್ಲ, ಕಿಟಕಿ ಆಗಿರ್ತದೆ. ಅದಕ್ಕೆ ನೋಡ್ಬೇಕು ಅಂತ ಪೇಂಟ್ ಒಂದ್ ಬಿಟ್ರೆ ಮುಂಚೆ ಒಂಚೂರು ಕಾಂಪೌಂಡ್ ಗ್ಯಾರಂಟಿ ಅಷ್ಟೇ. ನಾನು ಹೇಳ್ತೇನೆ, ಅದನ್ನೇ ಹೇಳ್ತಾ ನಿಮ್ಗೆ ಇದ್ದೀನಿ. ಹೇಳ್ಬಿಡ್ತಾ ಇರೋದು ಎಂಬಿನಲ್ಲಿ ಏನ್ ಬರ್ತಾವೆ ಅದನ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಯ್ತದೆ. ಮಾಹಿತಿ ಕೊಡಿ. ಆಯ್ತು ಈಗ ಏನ್ ಮಾಡೋದು ಕೊಡಿ ಮಾಹಿತಿ. ದಾಖಲೆಗಳು ನೋಡಿ ಕಿಟಕಿ ಬಾಗಿಲು ಸೇರಿಸಿದಾರ ಇಲ್ಲ ನೋಡಿ. ಇಲ್ಲ ಬರೀ ಚಿರ್ಕಿಗೆ ಅಷ್ಟಾಗಿದೆ ಕಂಟಿನ್ಯೂ ಮಾಡಿದ್ರೆ ಏನಂದ್ರೆ ನಾವ್ ಸೇರಿಸಿದ್ದಾರೆ ಬಟ್ ಕೆಲಸ ಆಗಿದೆ ಇಲ್ಲ ಅಂತಂದ್ರೆ ಪೇಮೆಂಟ್ ಆಗಿದೆ ಅದ್ರ ಬಗ್ಗೆ ನೋಡ್ಬೇಕು. ಮಾಹಿತಿ ಕೊಟ್ಟರು ಸಫಾಯಿ ಮಾಡಿ ನೋಡಿ ನಾವು. ರೂಟ್ ಫ್ರೆಂಡ್ಸ್ ಅಂದ್ರೆ ಹಂಚೆ ಮನೆ ಅದು. ಬೇರೆ ಐಟಮ್ಸ್ ಒಂದಿದೆ ಒಂದು ಆರ್ಟಿಸಿ ಬಿಲ್ಡಿಂಗ್ ಅದು HM ರೂಮ್ ಎಲ್ಲ ಹಾಕಿದ್ರು ಓಕೆ. ಇಲ್ಲ ಅಂತಂದ್ರೆ ಇದರಲ್ಲಿ ಏನು ಕೆಮಿಕಲ್ ಬಂದವ್ರು ಚೆಕ್ ಮಾಡ್ತಾರೆ, ಕ್ಲಿಯರ್ ಆಯ್ತದೆ, ತೊಂದರೆ ಇಲ್ಲ. ಈಗ 1,10,000 ಅಷ್ಟು ಹಾಕ್ಬೇಕು ಅಂತ ಏನಿಲ್ಲ ಅದು. ಅವಾಗ ನಮಗೆ 6 ತಿಂಗಳಿಂದನೇ ಫೈಲ್ಸ್ ಎಲ್ಲ ಕೊಟ್ಟಿದ್ರು. ಅವಾಗ ನಾವು ವರ್ಕ್ ನೋಡಿ ಫೋಟೋಸ್ ಎಲ್ಲ ತಗೊಂಡ್ ಬಂದಿದ್ದೀವಿ. ಬಂದಿದ್ರಿ ಅನ್ಸುತ್ತಲ್ವಾ ಸರ್? ವರ್ಕ್ ತೋರ್ಸಕ್ಕೆ ನೀವು ಬಂದಿದ್ದೀವಿ. ಅಲ್ಲಿ ಯಾರೋ ಬಂದಿದ್ರು. ದೇವನಹಳ್ಳಿಗೆ ಬಂದಿದ್ದಾರೆ ಅವರು ಹುಲಿಕೆರೆ ಆಯ್ತು ಸರ್, MBTP ಈಗ 1 ಲಕ್ಷದ ಪೇಮೆಂಟ್ ವರ್ಕು ನಾವು ಸೇರಿಸಿಲ್ಲ ಸರ್, ಬಿಬಿನ ಸೇರಿಸಿರ್ತಾರೆ. ಬಟ್ ಅನುದಾನ ಏನಿರುತ್ತೆ, ನೀವು ಬಣ್ಣ ಹೊಡೆದಿರ್ತೀರಾ ಅಥವಾ ಕಿಟಕಿ ಹಾಕ್ಸಿರ್ತೀರಾ, ಒಂದು ಅಮೌಂಟಿಗೆ ಅಷ್ಟೇ ನಾವು ಶಾರ್ಟೇಜ್ ಆಗಿದೆ ಅಂತ ನಿಲ್ಲಿಸ್ಬಿಟ್ಟಿರ್ತಾರೆ. ಅದನ್ನ ನೆಕ್ಸ್ಟ್ ಅವರು ಮುಂದುವರೆದ ಕಾಮಗಾರಿ ಅಂತ ಸೇರಿಸ್ಕೊಂಡು ಮಾಡ್ತಾರೆ. ಒಟ್ಟಾರೆ ಅವ್ರು ಸೇರಿಸಿರೋದು ಕ್ರಿಯೋಜನೆ ಮಾಡ್ತೀವಂತ ಸೇರಿಸ್ಕೊಂಡಿದ್ದಾರೆ. ಅವ್ರಿಗೆ ಅನುದಾನ ಇದಿದೆ ಅದು ಅನ್ಸುತ್ತೆ ಕ್ರಿಯೋಜನೆಯಲ್ಲಿ. ಮಾಹಿತಿ ಬೇಕಾದ್ರೆ ನೀವು ಅಷ್ಟಿತ್ತು ಇಷ್ಟಿತ್ತು ಒಂದೈನ ಅಂತ ಹೇಳ್ತೀನಿ ಕೇಳಿ. ಹೇಳಿ ಸರ್. ಇಲ್ಲಿ TP ಮೆಂಬರ್ ಇಲ್ಲ, ZP ಮೆಂಬರ್ ಇಲ್ಲ. TP ಗ್ರಾಂಟು ZP ಗ್ರಾಂಟು ಎಲ್ಲರೂ ಹೋಯ್ತದೆ. ಅವ್ರವ್ರ ಕಾರ್ಯಕರ್ತರು ಕೆಲಸ ಮಾಡೋರೆ. ಆ ಭಾಗದ ಮೆಂಬರ್ಗಳ ಗಮನಕ್ಕೆ ಯಾರಿಗೂ ಬಂದಿಲ್ಲ. ಗಮನಕ್ಕೆ ಬಂದಿದ್ರೆ PDO ಗಮನಕ್ಕೆ ಬಂದಿರಬೇಕು. PDO ಅಲ್ಲಿ ಸ್ಥಳೀಯ ಮೆಂಬರ್ಗಳ ಗಮನಕ್ಕೆ ತಂದಿಲ್ಲ. ಅವರು ಅವ್ರ ಕೆಲಸ ಮಾಡೋರೆ, ಅದೇನು ಮಾಡೋದು ನಮಗೂ ಗೊತ್ತಿಲ್ಲ. ಅದನ್ನೇ ಅವ್ರು ಕೇಳ್ತಾವ್ರೆ. ಅದು ಯಾವ ಟೀಮ್ ಮೆಂಬರ್ಗಳು ಗಮನಕ್ಕೆ ಬಂದಿದ್ರೆ ಹೋಗಿ ನೋಡ್ತಾರೆ ಏನು ಮಾಡ್ತಿದೆ. ಆ ಟೀಮ್ ಮೆಂಬರ್ಗೆ ಗಮನಕ್ಕೆ ಬಂದಿಲ್ಲ. ಅದು ಯಾರಿಗೂ ಕೆಲಸ ಕೊಡಿದ್ರೆ ಕೆಲಸ ನೋಡಿ ಅವ್ರು ಹೋಗಿರ್ತಾರೆ ಅಷ್ಟೇ. ಸರಿ, ಈಗ ನೀವು ಕೇಳಿದ್ ಒಳ್ಳೇದು. 1,10,000 ಏನದೆ ಆ ಫೈಲ್ ಏನದೆ ಆ ಫೈಲ್ ಜೆರಾಕ್ಸ್ ಕೊಡಿಸ್ತಿತ್ತು. ಅದು ಜೆರಾಕ್ಸ್ ಕೊಡಲ್ಲ. ಈಗ ಹೋಗ್ಲಿ, ಈಗ TP ಕೆಲಸ ZP ಕೆಲಸ ನಡೀತಾರಲ್ಲ, ಯಾರ ಪಂಚಾಯತಿ ಮೆಂಬರ್ ಹಿಂದಲ್ಲ ಮೇಡಮ್ ಮೆಂಬರ್ ಇಲ್ಲ. ನಮ್ಗೆ ಯಾವ್ದಾರ ಗಮನಕ್ಕೆ ಬಂದಿರೋದ ನನ್ನ ಭಾಗದಲ್ಲಿ ನಡೆದಿರುವಂತಂದ್ರೆ ಯಾರು ಗಮನಕ್ಕೆ ಬಂದಿರ್ತಾ ಇಲ್ಲ. ಓದ್ತಾ ಇದ್ರೆ ಕಾಮಗಾರಿಯೋ ಒಳ್ಳೆ ಕಾಮಗಾರಿಯೋ ನಾವು ಕೇಳ್ರಿ, ಅದನ್ನ ಇದು ಮಾಡಕ್ ಹೋಗಲ್ಲ. ನಾವು ಅದನ್ನ ನಾವು ಕಾಮಗಾರಿ ಮಾಡಿರ್ತೀವಿ, ಯಾರೋ ನೋಡಿದ್ವಿ. ಈಗ ಲೋಕೇಶ್ವರ ಈಗ ವಾಸ್ತವಾಂಶ ಏನು ಮಾಡಕ್ಕಾಗಲ್ಲ. TP ಮೆಂಬರ್ ZP ಮೆಂಬರ್ ಇದ್ರೆ ಸಮಸ್ಯೆ ಆಯ್ತಿಲ್ಲ. TP ಮೆಂಬರ್ ZP ಮೆಂಬರ್ ಇದ್ದೇ ಇದ್ದಾಗ CO DC ಸಂಬಂಧಪಟ್ಟವರು ಸ್ಥಳೀಯ ಸರ್ಕಾರ ಇರುವುದು ಯಾವುದು ಗ್ರಾಮ ಪಂಚಾಯತ್, ಅವ್ರು ಇರುವುದೇ ಇದ್ದಾಗ ಅದು ಅನುದಾನ ಉಪಯೋಗಿಸಕ್ಕೆ ಹಕ್ಕಿರುವುದು ಗ್ರಾಮ ಪಂಚಾಯತಿಗೆ. ಆದ್ರೆ ಶಾಸಕರು ಏನ್ ಮಾಡ್ತಾರೆ, ತಮ್ಮ ಸಾಮರ್ಥ್ಯದ ಮೇಲೆ ಮಾಡ್ತಾರೆ. CO ಗೆ ಎಷ್ಟು ಗ್ರಾಂಟ್ ಬಂದಿದ್ದು ಅಂತ ಏನ್ ಮಾಡ್ತಾರೆ, ಅವ್ರು ತಗೊಂಡ್ಬಿಡ್ತಾರೆ.
ಸಡನ್ನಾಗಿ ಉದಾಹರಣೆಗೆ ಯಾರು ಕೆಲಸ ಕೊಡೋದು ಸಹ ನಮ್ಮ ಮೆಂಬರ್ ಗಮನಕ್ಕೆ ಬಂದಿದೆ ಪೂರ್ಣ ಕೇಳ್ಕೊಳ್ಳಿ. ಆಕ್ಚುಲಿ ರೂಲ್ಸ್ ಇರೋದು ಯಾವುದೇ ಗ್ರಾಂಟ್ ಆಗಲಿ, MP ಗ್ರಾಂಟ್ ಆಗಲಿ, MLA ಗ್ರಾಂಟ್ ಆಗಲಿ, ಯಾವುದೇ ಮಿನಿಸ್ಟರ್ ಕೊಟ್ಟಿರ್ಲಿ, ಅಲ್ಲಿ ಮಾಡುವಂತ ಕಾಮಗಾರಿ ಮಾಡ್ತಾರೆ, ಯಾರು ಗುತ್ತಿಗೆದಾರ ಮಾಡ್ತಾನೆ ಅವ್ರಿಗೆ ಎಸ್ಟಿಮೇಟ್, ಅವ್ರಿಗೆ ಚಲುವರಾಜ್ ಉದಾಹರಣೆಗೆ ಚಲುವರಾಜ್ ಮಂಡ್ಯ ಉಸ್ತುವಾರಿ ಮಿನಿಸ್ಟ್ರು ಅವ್ರು ಬೆವನಡಿಗೆ 10 ಲಕ್ಷ ಹಾಕಿದ್ರು ಅಂತ ಹೇಳಿ 10 ಲಕ್ಷ ಹಾಕಂತ ಗುತ್ತಿಗೆದಾರ ಗ್ರಾಮ ಪಂಚಾಯತಿಗೆ ಬಂದು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಅಥವಾ ಗುದ್ಲಿ ಪೂಜೆ ಇದೆ ಬನ್ನಿ ಅಂತ ಸ್ಥಳೀಯ ಗ್ರಾಮ ಪಂಚಾಯತಿ ಮೆಂಬರ್ ಕರಿಬೇಕು, ಎಸ್ಟಿಮೇಟ್ ಕೂಡ ಕೊಡಬೇಕು. ಆ ಎಸ್ಟಿಮೇಟ್ ಪಂಚಾಯತಿ ಇರುವಂತಹ ಪ್ರಮುಖ ಅಧ್ಯಕ್ಷರು ಇರ್ತಾರಲ್ಲ ಅವರ ಎಸ್ಟಿಮೇಟ್ ಅನ್ನ ನೋಡ್ಬೇಕು. ಆ ವಾರ್ಡ್ ಮೆಂಬರ್ ಇರ್ತಾರಲ್ಲ ಆ ವಾರ್ಡ್ ಮೆಂಬರ್ ಕೂಡ ಆ ಕಾಮಗಾರಿ ವೀಕ್ಷಣೆ ಮಾಡ್ಬೋದು. ಯಾರೇ ದುಡ್ಡು ಹಾಕಿದ್ರು ಸ್ಥಳೀಯ ಸರ್ಕಾರಕ್ಕೆ ಜವಾಬ್ದಾರಿ ಜಾಸ್ತಿ. ಇದೇನಾಗುತ್ತೆ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. MLA ಅವರು ತಮ್ಮ ಪ್ರಭಾವದ ಮೇಲೆ ಏನ್ ಮಾಡ್ತಾರೆ, ಗ್ರಾಂಟಸ್ ಇದು ಕೊಡ್ರಿ ಅಂತಾರೆ, ಅವ್ರ ಇಷ್ಟ ಐತೆ ಅಂತಾರೆ. ಅಲ್ಲಿ ಸ್ಥಳೀಯ ಉದಾಹರಣೆಗೆ ಈಗ ಬೆಂಗಳೂರಲ್ಲಿ ಯಾರೋ ಅವ್ರ ಕಾರ್ಯಕರ್ತರು ಬಂದಿಲ್ಲ ಬರಬೇಕು, ಆಕ್ಚುಲಿ ಬರ್ಬೇಕು, ಬಂದಿಲ್ಲ ಅದು ಆ ವಿಚಾರದಲ್ಲಿ ಖಂಡಿತ ತಪ್ಪಾಗಿದೆ. ಆ ಗುತ್ತಿಗೆದಾರ ಕೆಲಸ ಮಾಡುವಂತ ಗ್ರಾಮ ಪಂಚಾಯತ್ ಸದಸ್ಯರು ಗಮನಕ್ಕೆ ತರಬೇಕು, ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಆ ವಿಚಾರದಲ್ಲಿ ಖಂಡಿತ ತಪ್ಪಾಗಿದೆ. ಯೋಗೇಶ್ವರ್ ಕೇಳ್ತಾ ಇರೋದು ಸರಿ. ಏನ್ ಮಾಡ್ತಾರೆ, ಏನೋ 1 ಲಕ್ಷ 2 ಲಕ್ಷ ಹಾಕ್ಸ್ಕೊಳ್ಳೋದು, ಯಾವ್ದೋ 4 ಹೋಗಿ ಲಂಚ ಹಾಕ್ಬಿಡುದು, ರೀಪರ್ ಹಾಕ್ಬಿಡುದು, ಬಿಲ್ ಮಾಡಿಸ್ಕೊಳ್ಳೋದು, ಕೊನೆ ಇಂಜಿನಿಯರ್ ಮಾಡದೆ ಹೋದ್ರೆ ಅಲ್ಲಿಂದ ಹೋಗಿ ಶಾಸಕರಿಗೆ ಹೇಳೋದು. ಯಾಕೆಂದ್ರೆ ಆ ಅಮೌಂಟ್ ಕೊಟ್ಟಿರೋದು ಅಲ್ಲಿ ಕಾರ್ಯಕರ್ತರಿಗೆ ಕೊಟ್ಟಿರ್ತಾರೆ ಶಾಸಕರು, ಬೇರೆ ಯಾರಿಗೂ ಕೊಟ್ಟಿಲ್ಲ. ಅದರಿಂದ ಏನ್ ಮಾಡ್ತಾರೆ, ಅದೇನ್ರಿ ನಮ್ಮ ಹುಡುಗ ಬಿಲ್ ಮಾಡ್ಕೊಡ್ರಿ ಅಂತಾರೆ, ಬಿಲ್ ಮಾಡ್ಕೊಟ್ಬಿಟ್ಟಿರ್ತಾರೆ, ಹೋಯ್ತಾರೆ ಅಷ್ಟೇ. ಈಗ 1 ಲಕ್ಷ ಅಂದ್ರೆ ಅದ್ರಲ್ಲಿ ಅಮ್ಮಮ್ಮ ಅಂತಂದ್ರೆ 50 ರಿಂದ 60 ಸಾವಿರ ಖರ್ಚಾಗಿರ್ಬೋದು. ಆ ಸಣ್ಣ ಪುಟ್ಟ ಖರ್ಚು ಅಂದ್ರೆ ಅಷ್ಟಾಗಿರ್ತದೆ. ಅದ್ರಲ್ಲಿ ಲೋಪದೋಷ 100ಕ್ಕೆ 1000% ಲೋಪದೋಷ. ಖಂಡಿತ ನಮ್ಮೂರಲ್ಲಿ ಮಾಡಿದಾಗ ಸ್ಕೂಲ್ ಮನೆ ರಿಪೇರಿ ಮಾಡಿದ್ರು, ಪಾಪ ಗುತ್ತಿಗೆದಾರ ಬಂದು ನನಗೆ ಫೋನ್ ಮಾಡ್ಕೊಂಡ್ರು. ನಾನು ನಿಂತ್ಕೊಂಡು ಪ್ರತಿದಿನ ಕೆಲಸ ನಿಂತ್ಕೊಂಡು ಜವಾಬ್ದಾರಿ ಕೆಲಸ ತಗೊಂಡೆ. ಬಟ್ ಉಳ್ಕೆದಲ್ಲಿ ಗಮನಕ್ಕೆ ಬಂದಿಲ್ಲ ಅಂತ ಅನ್ಸುತ್ತೆ. ಯೋಗೇಶ್ವರ್ ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಇನ್ನೊಂದು ಈಗ ಎಸ್ಟಿಮೇಟ್ ಯೋಗೇಶ್ವರ್ ಎಸ್ಟಿಮೇಟ್ ಮಾಡಾಗ ಏನ್ ಮಾಡ್ತಾರೆ ಗೊತ್ತಾ, ಬೇವ್ ನಡೆಸ್ತಾರೆ, ಹೋಗಿರೋ ಕಿಟಿಗಳು ಬಣ್ಣ ಹೊಡಿದು ರಿಪೇರ್ ಹಾಕುದು ಅಂತ ಹೇಳಿರ್ತಾರೆ, 1 ಲಕ್ಷ ಹಾಕಿರ್ತಾರೆ. ಅವನೇನ್ ಮಾಡ್ತಾನೆ, ಬಂದು ಬಣ್ಣ ಹೊಡಿತಾನೆ ಅಷ್ಟೇ. ಎಸ್ಟಿಮೇಟ್ ಅಲ್ಲಿ ಕಿಟಕಿ ಬಾಗಿಲು ಹಾಕುದು, ಹಂಚ ಹಾಕುದು ಎಲ್ಲ ಇರ್ತದೆ. ಎಸ್ಟಿಮೇಟ್ 1 ಲಕ್ಷಕ್ಕೆ ಇರುವಾಗ ಗುತ್ತಿಗೆದಾರ ಏನು ಮಾಡಕ್ಕಾಗಲ್ಲ. ಎಸ್ಟಿಮೇಟ್ ಅಲ್ಲಿ ಇರ್ತದೆ. ಈಗ ನಾವೇನ್ ಮಾಡ್ತೀವಿ ಗೊತ್ತಾ, ನಿಧಾನವಾಗಿ ಕೇಳೋ, ಎಲ್ಲಾ ಪ್ರಶ್ನೆ ಉತ್ತರ ಹೇಳು. ಏನಾಯ್ತದೆ, ಕಾಮಗಾರಿ ಒಂದು ಸೇರಿಸ್ಬೇಕು. ಯಾವ್ದು ಇಲ್ಲಿ ಚೆನ್ನೈಗೌಡ್ರ ಮನೆಯಿಂದ ಸಿದ್ದೇಗೌಡ್ರ ಮನೆವರೆಗೆ ಅಂತ 12 ಮನೆ ಸೇರಿಸಿ ಕಾಮಗಾರಿ ಬರ್ಬಿಡ್ತೀವಿ ನಾವು. ನಮ್ಮ ಪಂಚಾಯತಿ ಬರೋದು 15 ಮನೆ ಅಂತೇಳಿ 5 ಮನೆ ಗಂಟೆ ಮಾತ್ರ ಆಯ್ತದೆ. ನಾವೇ ಎಷ್ಟು ಮನೆ 12 ಮನೆ ಗಂಟೆ ಬರ್ಬಿಡ್ತೀವಿ. ಅಲ್ಲಿ ಸಿದ್ದೇಗೌಡ್ರ ಮನೆ ಗಂಟೆ ಅಂತ ಇರ್ತದೆ ಎಸ್ಟಿಮೇಟ್ ಅಲ್ಲಿ ನಮ್ಮ ನೇಮಾಪುರದಲ್ಲಿ. ಬಟ್ ಸಿದ್ದೇಗೌಡ್ರ ಮನೆ ಮಾಡಿದ್ರೆ ನಾವು 4 ಮನೆ ಗಂಟೆ ಮಾತ್ರ ಮಾಡಿ ನಿಲ್ತಿರ್ತೀವಿ. ಅಲ್ಲಿ ಗಂಟೆ ಇಲ್ಲಿ ನೋಡಿ ಇಷ್ಟಿಗೆ ನಿಲ್ಸ್ಬಿಟ್ಟಿದ್ರಲ್ಲ ಅಂತಂದ್ರೆ ದುಡ್ಡು ಇರುತ್ತೆ ಅಷ್ಟೇ ಮೀಟರ್ ಕೆಲಸ ಪ್ರಶ್ನೆ ಬರೋದಿಲ್ಲ. ಸರಿ ಸರಿ, ನಾನು ಆ ಲೋಪದೋಷ ಆಗಿದೆ. ಸ್ಥಳೀಯವಾಗಿ ಗುತ್ತಿಗೆದಾರರು ಪರಮಾವಧಿ ಅವ್ರು ಮಾಡುವಂತ ಕೆಲಸಗಳು ಜೊತೆಗೆ ನನ್ನ ಗಮನಕ್ಕೆ ಬಂದಿದ್ದು ಇನ್ನೂ ಒಂದು, ಏನ್ ವಿಚಾರ ಹೇಳಲ್ಲ ಕಣ, ಎಷ್ಟು ಹೋಗಿ ಮಾಡಿ ತೊಂದ್ರೆ ಇಲ್ಲ. ಯಾರು ಇಂಟರ್ನೆಟ್ ಕೇಳಲ್ಲ, ನೀಟಾಗಿ ಕೆಲಸ ಮಾಡಿದ್ವಿ ಅಷ್ಟೇ. ಕೆಲಸ ಸರ್ಟಿಫಿಕೇಟ್ ಕೊಡೋದು ಯಾರು ಪಡಿ ಬರ್ತಾನೆ ಅಲ್ಲ ಕೆಲ್ಸಕ್ಕೆ ಹೋದಾಗ ನಾವೇನು ಕೇಳಲ್ಲ, ಕೆಲಸ ಆಗಲ್ಲ, ಸ್ವಲ್ಪ ಚೆನ್ನಾಗಿ ಮಾಡಪ್ಪ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಡಪ್ಪ ಅಂತ ವಿಚಾರಕ್ಕೂ ನಾವು ಹೋದಾಗ ಅಂತ ಗೌರವ. ಆಮೇಲೆ ಕೊನೆಗೆ ಇಬ್ರು ಸ್ಕೂಲು ರಿಪೇರೀಸ್ ಅಲ್ಲಿ ಏನಾಗುತ್ತೆ, ಎಲ್ಲ DDPI ಎಂಡವರು ಕೊಟ್ಟವ್ರೆ, ಕೆಲವೆಲ್ಲ DDPI ಎಂಡವರು ಕೊಟ್ಟು DDPI ಇಂದ ಏನ್ ಮಾಡ್ತಾರೆ, ಗುತ್ತಿಗೆದಾರ ಸ್ವಲ್ಪ ಸಾಮರ್ಥ್ಯ ಇರೋರು ಅಲ್ಲೇನೋ ಹೇಳ್ತಾರೆ, ಅಷ್ಟು ಏನೋ ವ್ಯವಹಾರ ಮಾಡ್ಕೊಂಡು ಕಾಮಗಾರಿ ತಂದಿರ್ತಾರೆ. ಇದು ಅಷ್ಟೇ ಇಲ್ಲ, ಕಾವೇರಿ ಕಾಮಗಾರಿನೂ DDPI ಕಡೆಯಿಂದ ಬಂದ್ ಮಾಡಿರುವಂತದ್ದು. ಈಗ ಪೇಮೆಂಟ್ ಕೊಡೋರು DDPI ನೇ. ಸರಿ, ನಮ್ ತರ ಮಂಡನೆ ಮಾಡ್ತಿರೋದ್ನ ಅಲ್ಲೇ ಮಾಡ್ಲಿ ಬಿಡಿ, ಪರಿಶೋಧನೆ ಮಾಡಿ ಆಡಿಟ್ಗೆ ಬಂದವ್ರು ಮೇಡಮ್ ಅವರು ಆಡಿಟ್ಗೆ ಬಂದವ್ರೆ, ಗಮನಕ್ಕೆ ಬರ್ತಾ ಇರೋದ ಆಡಿಟ್ ಯಾಕೆ ಮಾಡ್ತಾರೆ? ಅಲ್ಲೇ ಮಾಡ್ಕೊಳ್ಳಿ ಆಡಿಟ್. ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ ಮಾಡ್ಕೊಳ್ಳಿ, ನಮ್ಮ ಪಂಚಾಯತಿ ಮಾಡುದು ಬೇಡ. ಈಗ ತೆಗನ್ ಮಾರ್ ದುಡ್ಡಲ್ಲಿ 1 ನಿಮಿಷ ತೆಗನ್ ಮಾರ್ ದುಡ್ಡಲ್ಲಿ ಚುರ್ಕಿ ಹಾಕ್ಸಿದ ನಾವು ಎಲ್ಗ ಆಫೀಸ್ ರೂಮ್ಗೆ, ಪ್ರೈಮರಿ ಸ್ಕೂಲ್ಗೆ ತೆಗನ್ ಮಾರ್ ದುಡ್ಡಲ್ಲಿ ಹಾಕ್ಸಿದ ಸುರಿತುದೆ ಅಂತ. ಬೇಕತ್ತೆ ಅದೇನೋ ನೋಡ್ತಾ ಇದ್ರು, ಮಧ್ಯಾಹ್ನ ಕಾಲ ಚುರ್ಕಿ ಹಾಕ್ತಾವ್ರೆ ಅಂದ್ಬಿಟ್ಟು ಮಧ್ಯಾಹ್ನ ಕಾಲ ಗಾಡಿಯವರು ಹೊಂಟವ್ರು. ಯಾವಾಗ ನಾನು ಕೇಳ್ಮ ನಾವು ಹಾಕಿದ್ರು ಚುರ್ಕಿಗೆ ಮೇಲೆ ನಿಂತ್ಕೊಂಡು ನಾವು ಬಾಂಡ್ಲಿ ಗಾರೆ ಮೇತ್ಬಿಟ್ಟು ನಾವು ಕಾಲು ಸೇರ್ಕೊಂಡು ತಿರ್ಗ ಮಧ್ಯಾಹ್ನ ಕಾಲ ಬಾಳೆನ ಪತ್ಯ ನಾವು ಮಾಡಿರೋ ಕೆಲ್ಸಕ್ಕೆ ಅದು ಯಾವ ಅನುದಾನ ಅನ್ಕಳ್ಮ. ಆಮೇಲೆ ಕೇಳಿದ್ರೆ ಚುರ್ಕಿಗೆ ಬಂದಿದ್ರು ಅಂತ ಹೇಳ್ತಾರೆ.
ಪಿಡಿಒ ಸಾಹೇಬ್ರೆ, ಈಗ ಎಷ್ಟು ನಮ್ಮ ಈಗ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಗ್ರಾಂಟ್ಸ್ ಆಗಿರಲಿ, MLA ಇರಲಿ, MP ಇರಲಿ, ಯಾವುದೇ ವೈಯಕ್ತಿಕ ತಂದಿರಲಿ, ಅಫಿಷಿಯಲ್ ಗ್ರಾಂಟ್ ತಂದಿರಲಿ, ಅವರು ದಯವಿಟ್ಟು ಆ ಎಸ್ಟಿಮೇಟ್ ಗ್ರಾಮ ಪಂಚಾಯತಿಗೆ ಬರಬೇಕು. ಆ ಸ್ಥಳೀಯ ಮೆಂಬರು, ಆ ವಾರ್ಡ್ ಮೆಂಬರ್ ಆಗಿರ್ತಾರೆ, ಅಟ್ಲೀಸ್ಟ್ ಬೇರೆ ಈಗ ನಾನು ಬೆರಳಿ ಮೆಂಬರ್, ಬೆರಳಿಗೆ ಇದ್ದಿದ್ರೆ ಉಳಿಕೆಗಾಗೋ ಕಾಮಗಾರಿ ನಾನು ಗಮನ ಬರಬೇಕು ಚಿಂತೆ ಇಲ್ಲ, ಅಟ್ಲೀಸ್ಟ್ ಆ ವಾರ್ಡ್ ಮೆಂಬರ್ ಗಮನಕ್ಕೆ ಬರಬೇಕು ಅಂತಂದು ನಮ್ಮ ಮನವಿ. ನಾವು ಹೋದಾಗ ಕ್ವಾಲಿಟಿ ಆಮೇಲೆ ನೆಕ್ಸ್ಟ್ ಕ್ವಾಲಿಟಿ ಕಂಪ್ಲೀಟ್ ಲೆಟರ್ ಕೊಡುವಾಗ ಆ ವಾರ್ಡ್ ಮೆಂಬರ್ಗೆ ನೋಡ್ರಿ, ಈಗ ಲೆಟರ್ ಕೊಡ್ತಾ ಇದ್ವಿ, ಆ ಕಾಮಗಾರಿ ಆಗಿದೆ ವೀಕ್ಷಣೆ ಮಾಡ್ಕೊಳ್ಳಿ, ಅವರು ಫೋನ್ ಮಾಡ್ತಾರೆ, ನಾಳೆ ಬನ್ನಿ ಅಂತ ಹೇಳಿದ್ವಿ, ಅದು ನೋಡ್ಕೊಳ್ಳಿ. ಅಷ್ಟೇ ನೀವ್ ಹೇಳಿದ್ಮೇಲೆ ನಾನು ಲೆಟರ್ ಕೊಡ್ತೀವಿ ಅಂತ ಮುಂದೆ ಹೇಳ್ಬೇಕು. ಅಟ್ಲೀಸ್ಟ್ ಅವಾಗ ಆ ಮೆಂಬರ್ ನೋಡ್ಬಿಟ್ಟು ಅವ್ರಿಗೆ ವರ್ಕು ಸಫಿಶಿಯಂಟ್ ಆಗಿ ಆಗಿದ್ಯಾ, ಇಲ್ಲ ಬೋಗಸ್ ಆಗಿದ್ಯಾ, ಅಥವಾ ಕಳಪೆ ಕಾಮಗಾರಿ ಆಗಿದ್ಯಾ ಅಂತ ನೋಡೋಕೆ ಅನುಕೂಲ ಆಗುತ್ತೆ. ಮೊದಲನೇ ಅಂಗಾರೆ ಹೊಡಿದ್ರು ಅಷ್ಟೇ, ಮೇಲೆ ಕ್ಲೀನ್ ಆಗಿ ಹಂಚಿ ಹಾಕಿತ್ತು, ಚೆನ್ನಾಗಿತ್ತು ಚುಟ್ಕಿ, ಅದನ್ನು ಕಿತ್ತಿದ್ರು. ಅದೆಲ್ಲಿಂದ ತಂದ್ರೆ ಎಲ್ಬಿಟ್ರ ಗ್ರಾಂಟ. ಈಗ ಹೈಸ್ಕೂಲ್ ಮ್ಯಾಟ್ರ್ ಕರ್ದ್ರೆ ಹಿಂಗ್ ತಿರ್ಕಂದ್ರೆ ಅಂಗನವಾಡಿಲಿದ್ರು, ಅದು ಒಪ್ಪತ್ತಿಲ್ಲ, ಯಾವುದೋ ಒಪ್ಪತ್ತಿಲ್ಲ ಚುರ್ಕಿ, ಅದು 1 ಲಕ್ಷ ಆಗ್ಯದ. ಚೆನ್ನಾಗಿರೋ ಚುರ್ಕಿ ಹಂಚಾಕ್ ಹೋಗ್ಬಿಟ್ಟು ಗಾಡಿ ಹಾಕ್ಬಿಟ್ರೆ ಹೇಳ್ತಾರೆ ಸತ್ಯ. ಮೋದಿ ಸಾಹೇಬ್ರ ಗಮನಕ್ಕೆ ತರ ಬರ್ಬೇಕಲ್ವಾ? ಬೇಡ ಮೆಂಬರ್ ಗಮನಕ್ಕೆ ಬೇಡ, ಯಾರು ಕೆಲಸ ಮಾಡ್ತಾವ್ರ ಅವ್ರಾರ ಅಚ್ಚುಕಟ್ಟಾಗಿ ಮಾಡ್ಲಿ. ನಮ್ಮ ಗ್ರಾಮ ಪಂಚಾಯತಿಗೂ ಸಣ್ಣವು 1,50,000 75 ಇರ್ತವೆ. ನೀವು ನೋಡ್ತಾ ಇರ್ತೀರಿ ಸಿಟಿ ಒಳಗೆ 1,75,00,000 1.5 ಕೋಟಿ ರಸ್ತೆ ಹಾಕಿರ್ತಾರೆ. ರಸ್ತೆ ಮಾಡ್ತಾರೆ, 15 ದಿನ ಬಿಟ್ಕೊಂಡು ಆ ರಸ್ತೆ ಕಿತ್ತಾಕಿ ಅಲ್ಲಿ ಪೈಪ್ ಹಾಕಿ ಹೋಗ್ತಾರೆ. ರಸ್ತೆ ಮಾಡಿದ್ರೆ ಪೈಪ್ ಹಾಕ್ಬೇಕಾಗಿತ್ತು ಅನ್ನೋಂಥ ಪ್ರಯೋಜನ ಇಲ್ಲ. ಪಂಚಾಯತಿ ಗಮನಕ್ಕೆ ಬರ್ಬೇಕು, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅದನ್ನ ಹೇಳ್ತಾ ಇದ್ದೀನಿ, ಸರಿಪಡಿಸ್ಕೊಳ್ಳಿ ಪಿಡಿಒ ಅಂತ ಹೇಳ್ತಾ ಇದ್ದೀನಿ. ಅಧಿಕಾರಿ ಬಂದ್ರೆ ಅದಕ್ಕೆ ಪ್ರಶ್ನೆ ಅವರು ಉತ್ತರ ಕೊಡ್ಲಿ. ಈಗ DDP ಕೆಲಸ ನಡೆದಿದೆ, ಅವ್ರದ್ದು ಅಲ್ಲೇ ಮಾಡ್ಯಾರೆ ಮಾಡ್ತಾರೆ, DP JDP ಅಲ್ಲೇ ಮಾಡ್ಯಾರೆ ಮಾಡ್ತಾರೆ. ಆದ್ರೆ ನಮ್ಮ ವ್ಯಾಪ್ತಿಯಲ್ಲಿ ನಡೆದೈತಲ್ಲ, ನಮ್ಮ ವ್ಯಾಪ್ತಿಯಲ್ಲಿ ನಡೆದಿರುತ್ತೆ, ಉತ್ತರ ಕೊಡ್ಬೇಕು. ನಮ್ಮ ಪಂಚಾಯತಿ ಲಿಮಿಟ್ ನಡೆದಿರುತ್ತೆ. ನಮ್ ಗಮನಕ್ಕೆ ತರ್ತಾರೆ, ಆಗೋದ್ಮೇಲೆ ತರ್ತಾರೆ, ಆಗ್ಬೋದು ತರ್ಬೇಕು ತಾನೆ. ಆ ವಾರ್ಡ್ ಮೆಂಬರ್ ಇರ್ತಾರೆ, ಯಾರಾದ್ರೂ ಆಗೋದು ಪಂಚಾಯತ್ ಕೆಲಸ ಹಿಂಗ್ ಬಂದದೆ ಅಂತಂದ್ರೆ ಹೋಗಿ ನೋಡ್ತೀವಿ. ಹಾಗಾದ್ರೆ ಮಂಡನೆ ಮಾಡಿದ್ರೆ ನಾವೇ ಕೆಲಸ ಅದೇ ಲೋಕೇಶ್ವರ್ ಹೇಳ್ತಾ ಇರೋದು, ಮಾಡುವಂತ ಕಾಮಗಾರಿ ಮಾಡುವಾಗ ಮಾಡೋದ್ ಮೊದ್ಲೇ ಗ್ರಾಮ ಪಂಚಾಯತ್ ಎಸ್ಟಿಮೇಟ್ ಕೊಡ್ಬೇಕು. ಮೇಡಮ್ ಬಂದ್ರಲ್ವಾ, DP DDP ಅಲ್ಲಿ ಮಂಡನೆ ಮಾಡಬೇಡಿ, ನೀವು ಅಲ್ಲೇ ಮಂಡನೆ ಮಾಡ್ಕೊಂಡು ಒಂದು ದೇಶ ಬರ್ಕೊಳ್ಳಿ. ನಮ್ ಗಮನಕ್ಕೆ ಮೆಂಬರ್ ಗಮನಕ್ಕೆ ಬಂದಿಲ್ಲ. ಈಗ PDO ಅವರು ನಮ್ ಗಮನಕ್ಕೂ ಬರಲ್ಲ ಸರ್, ಅವರೇ ಮಾಡ್ಕೊಂತಾರೆ ಅಂತಲ್ವಾ. PDO ಸಹ ಅದೇ ಆಗಿ ಒಂದು ರಿಜಿಸ್ಟ್ರೇಷನ್ ಬರ್ಸ್ಕೊಂಡು ಕ್ಯಾನ್ಸಲ್ ಮಾಡ್ತಾರೆ. ಓದ್ಬಿಟ್ಟು ಕೆಲಸ ಏನಾದ್ರು ನಮಗೂ ಗೊತ್ತಿಲ್ಲ, ಯಾರೋ ಬಂದು ತಗೊಂಡು ಅದು ಯಾವುದೇ ಯಾರು ವರ್ಕು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಏನ್ ಬರ್ತದೆ ಬಾಡಿ ಅಲ್ಲೇ ರೆಸರ್ವೇಷನ್ ಆಗ್ಬೋದು. ಈಗ ನೀವು ಕೇಳ್ತಾ ಇರೋದು ಎಲ್ಲ ಇಲಾಖೆಗಳು ಕೇಳ್ತಾರೆ ನೋಡಿ ಬರುವಾಗ ಸಂದರ್ಭದಲ್ಲಿ. ಈಗ ಸಿವಿಲ್ ವರ್ಕ್ಗಳಾದಾಗ ಉದ್ಯೋಗ ನೀವು ಹೇಳ್ತಾರೆ, ನಾವು ಹೋಗ್ತೀವಿ, ನಿಮ್ಗೆ ಗಮನಕ್ಕೂ ತಂದಿರ್ತೀವಿ, ನೀವು ಬಂದಿರ್ತೀರಿ, ಓಕೆನಾ? ಯಾವುದೋ ಚರಂಡಿ ರಸ್ತೆ ಆದಾಗ, ಈಗ ಶಾಲೆದು ಅಂಗನವಾಡಿದು ಈ ತರ ಬಂದಾಗ ಏನಾಗ್ತದೆ, ಡಿಪಾರ್ಟ್ಮೆಂಟ್ ಇರ್ತದೆ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಆ ಸ್ಕೂಲ್ಗಳು ಆಯ್ಕೆ ಮಾಡ್ಕೊಟ್ಟಿರ್ತಾರೆ, ಅವ್ರಿಗೆ ಬಿಲ್ MB ರೆಕಾರ್ಡ್ ಆಗಿರ್ತದೆ, ಅದ್ರ ಮೇಲೆ ಪೇಮೆಂಟ್ ಅಲ್ಲ ಆಗುತ್ತೆ. ಈಗ ನೀವ್ ಹೇಳ್ತಾ ಇದ್ದೇನು, ಅದು ಲೋಕಲ್ ಆಗಿ ಕೆಲಸ ಇದೆಯಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ, ಅದೇ ಥ್ರೂ ಡಿಪಾರ್ಟ್ಮೆಂಟ್ಗೂ ಗಮನಕ್ಕದೆ ಅದನ್ನ ಕಮ್ಮಿ ಮಾಡೋದು. ಮಂಡನೆ ಮಾತ್ರ ನಾವು ಸರಿಯಾಗಿ ಬರ್ಕಸ್ಬೇಕು ರೆಜರ್ವೇಷನ್ ಆಗಲ್ಲ. ಮಾತೇ ಕೂಡ ಮುಗಿಲಿಲ್ಲ. ನೀವು ಕೂಡ ಸುಮ್ಕೂತಿರೋ ನಾವು. ಈಗ ನಮ್ಮ ಕೃತಿ ಬಂದ್ರೆ ನಾವು ಹೂ ಅಂತ ಹೇಳಿ ಸುಮ್ಕೂತ್ಕೋಬೇಕು. ಒಂದೇ ಮಾತಾಡಿದ್ರೆ ಪ್ರಶ್ನೆ ಕೇಳೋದು ಕೂಡ ನಾವು. ಬಂದಿಲ್ಲ ನಮ್ಗೆ ಅದು ಹೋಗಿಲ್ಲ ಅಂತ ಹೇಳ್ತೀವಿ ನಾವು. ಅದನ್ನ ಅಲ್ಲೇ ಮಂಡನೆ ಮಾಡ್ತೀವಿ. ಓಕೆ ಪ್ರಶ್ನೆ ಅಲ್ಲ, ಇಲ್ಲಿ ಸರ್ಕಾರದ ಅನುದಾನ ಏನ್ ಬರ್ತದೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಡಿಗೆ ಆಗ್ಬೇಕು, ಓಕೆನಾ? ಈಗ ನೀವು ನಮ್ಗೆ ಗಮನಕ್ಕೆ ಬಂದಿಲ್ಲ ಅನ್ನೋದು ಹೇಳ್ತಾ ಇದ್ದೀನಿ. ನೀವು ಹೇಳ್ಬೇಕು ಪಂಚಾಯತಿಗೆ ಯಾರು ಕೊಡ್ತಾರೆ ಕೆಲಸ ಆಗಿದೆಯಾ ಅಂತ ಅವರು ನಮ್ಮನ್ನ ಈಗ ಅಸ್ವಸ್ಥ ಬಂದಿರೋದು. ಕೆಲಸ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತೀವಿ ನಾವು. ಅಲ್ಲ, ನಿಮ್ಮ ಒಪಿನಿಯನ್ ಏನು ನೀವು ಹೇಳಿ, ಹೇಳ್ಬಾರ್ದು ಅಂತ ನಾವು ಹೇಳ್ತಾರೆ, ಹಿಂಗೆ ಹೇಳಿ ಈ ಕೆಲಸ ಆಗಿದೆ ಅಂತ ಕೇಳಕ್ ಬಂದಾರೆ. ಹೇಳೋಕೆ ನಿಮ್ಗೆ ಮುಕ್ತ ಅವಕಾಶ ಉಂಟು. ನಾವು ಹಿಂಗೆ ಹೇಳಿ ನಿಮ್ಗೆ ಮಾಡಲ್ಲ, ಬಟ್ ನೀವು ಕೇಳೋಕೆ ಉತ್ತರ ಕೊಡ್ತಾ ಇರೋದು ಅಷ್ಟೇ. ಏನಕ್ಕೆ ನಮ್ಗೆ ಗಮನಕ್ಕೆ ಬಂದಿಲ್ಲ ಅನ್ನೋದು ಕೇಳ್ತಾರೆ. ಡಿಪಾರ್ಟ್ಮೆಂಟ್ ವರ್ಕ್ಗಳು ಡಿಪಾರ್ಟ್ಮೆಂಟ್ ಹೆಡ್ಗೂ ಹೋಗಿರ್ತಾರೆ, ಹೆಡ್ಗೂ ಅಂತ ಬಂದಿರ್ತಾರೆ, ಓಕೆನಾ? ಈಗ PWD ಇವಾಯ್ತು ಅಂದ್ರೆ ಡೈರೆಕ್ಟ್ ಆಗಿ ಅವ್ರೇನ್ ಮಾಡ್ತಾರೆ, ನಮ್ ಗಮನಕ್ಕೆ ಇರ್ತಾರೆ, ತಂದೋಕೆ ನಾವು ಹೋಗಿರ್ತೀವಿ, ನೀವು ಬಂದಿರ್ತೀವಿ. ಈಗ ಇದಕ್ಕೆ ಸಂಬಂಧಪಟ್ಟ ನಿಮ್ಗೆ ಮಾಹಿತಿ ಇರ್ತದೆ. ಇಲ್ಲಿ ಮಾಹಿತಿ ಕೊರತೆ ಇದ್ದರೆ ಯಾವುದು ಅಂತಂದ್ರೆ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಅದು ನಮ್ಮ ಗಮನಕ್ಕೆ ಬಂದಿರೋದು. ಯಾಕೆ ಡಿಪಾರ್ಟ್ಮೆಂಟ್ ಹೋಗಿರ್ತದೆ. ಏನಾರ ಬೇಕು ಅಂತ ಮಾತ್ರ ಪಂಚಾಯತಿ ಗೊತ್ತಾಗ್ತಾರೆ, ದುಡ್ಡು ಕೊಡಿ ಅಂಗನವಾಡಿಗೆ. ನಮ್ಮ ಸ್ಥಳೀಯ ಸರ್ಕಾರ ನಮ್ಮ ವ್ಯಾಪ್ತಿಗೆ 29 ಇಲಾಖೆಗಳು ಬರ್ತದೆ, ಅದಕ್ಕೆ ಸಂಬಂಧಪಟ್ಟ ಮೇಲುಸ್ತುವಾರಿ ಮಾಡ್ಬೇಕು. ಪಂಚಾಯತಿಂದ ಕೂಡಿಕೊಂಡು ಕೊಡಿಸಿ ಸ್ಕೂಲ್ ಕೊಡಿ, ಅಂಗನವಾಡಿ ಕೊಡಿ, 10,000 ಕೊಡಿ, 20,000 ಕೊಡಿ ಅಂತ ಹೇಳಿ ಅಲ್ಲಿಂದ ರೆಫರ್ ಮಾಡಿ ಕೊಡಿಸ್ತಾರೆ. ಅಲ್ಲಿ ರೆಫರ್ ಮಾಡಲ್ಲ ಅವರು, ನಾವೇ ರೆಫರ್ ಮಾಡ್ಕೊಂಡು ಕೊಡ್ತಾ ಇರೋದು. ಯಾಕೆ ನಾವು ನಮ್ಮ ಇಲಾಖೆಗಳು ನಮ್ಮ ಒಟ್ಟನ್ನು ಕೊಡ್ಕೊಡೋದು.
ಉದಾಹರಣೆಗೆ ಯಾವ ಈಗ ಸ್ಕೂಲಲ್ಲಿ ಒಂದು ಏನೋ ಫಂಕ್ಷನ್ ಮಾಡ್ತಾ ಇರ್ತಾರೆ, ಅವ್ರೇನ್ ಕೊಡಿ ಅಂತ ಕೇಳಲ್ಲ, ಬಟ್ ನಾವು ತೀರ್ಮಾನ ಮಾಡ್ತಾ ಇರ್ತೀವಿ, ಅಲ್ಲಿ ಸ್ಕೂಲಲ್ಲಿ ಕೇಳ್ತಾರೆ ಕೊಡ್ಬೋದು ಪ್ರಾವಿಷನ್ ಅಂತ ಕೊಡ್ತೀವಿ. ಇದಕ್ಕೂ ಅದಕ್ಕೂ ಟ್ಯಾಲಿ ಆಗಲ್ಲ. ಬಟ್ ಈ ವಿಚಾರದಲ್ಲಿ ಈಗ ಹೇಳ್ತಿದ್ದೀರಲ್ಲ, ಡಿಪಾರ್ಟ್ಮೆಂಟ್ ಬಂದಂತ ಕೊಡ್ಬೇಕಾಯ್ತು, ಕೊಟ್ಟಿಲ್ಲ ಮುಂದಿನ ದಿನಗಳು ಕೊಡಿಸೋ ವ್ಯವಸ್ಥೆ ಮಾಡೋಣ. ಅದನ್ನ ಬಿಟ್ಟು ನೆಕ್ಸ್ಟ್ ಈಗ ನಾವು ಈಗ PLD ಮತ್ತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಆಗ್ಬೋದು, PWD ಇಲಾಖೆ ಆಗ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ವರ್ಕ್ಗಳಾಗ್ಬೋದು, KRDL ಆಗ್ಬೋದು, ಇವೆಲ್ಲ ಏನ್ ಬರ್ತಾವಲ್ಲ ಅವು ಆಲ್ರೆಡಿ ನಮ್ಮ ಮಾಹಿತಿ ಬರ್ತವೆ, ಕೊಟ್ಟಿರ್ತೀವಿ, ನೀವು ಬಂದಿರ್ತೀರಿ ಅಲ್ಲಿ. ಸೊ ಅದೇನ್ ಸಮಸ್ಯೆ ಆಗ್ತಿಲ್ಲ. ಇದು ಈ ಡಿಪಾರ್ಟ್ಮೆಂಟ್ ವರ್ಕ್ ಈ ತರ ಆಯ್ತಲ್ಲ, ಮುಂದಿನ ದಿನಗಳು ಆಗ್ದಾಗ ಆ ರೀತಿ ಡಿಪಾರ್ಟ್ಮೆಂಟ್ ಕೇಳಿ ಮಾಡಿಸೋ ವ್ಯವಸ್ಥೆ ಮಾಡುವ. ಅದನ್ನ ಬಿಟ್ಟು ಈಗ ಹೇಳಿರುವಂತ ಕಾಮಗಾರಿಗಳವಲ್ಲ, ಈ ಕಾಮಗಾರಿಗಳು ನಮ್ಮದು ಅನುಷ್ಠಾನ ಆಗಿರೋ ಕಾಮಗಾರಿಗಳವೆ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾರು ಇತ್ತು ಸಲಹೆ ಸೂಚನೆ ಬರೀ ಅಬ್ಜೆಕ್ಷನ್ ಅಂತಲ್ಲ, ನಿಮ್ಮಲ್ಲಿ ಯಾರು ಈ ರೀತಿ ಮಾಡ್ಬೇಕಾಗಿತ್ತು, ಈ ತರ ಆಗಿಲ್ಲ, ಮುಂದಕ್ಕೆ ಈ ತರ ಮಾಡಿ ಅನ್ನೋದನ್ನು ಕೂಡ ಹೇಳಿ ಅದನ್ನ ನಡವಳಿ ಮಾಡ್ತೀವಿ. ನೀವು ಹೇಳುತ್ತೆ ಅದನ್ನಾದ್ರು ಮಾಡ್ಬೋದು. ಏನಿಲ್ಲ, ನಮ್ಗೆ ಯಾರ ಮಾಡ್ಕೊಳ್ಳೋದು ತೊಂದರೆ ಇಲ್ಲ. ಅವ್ರು ಯಾವ ಮಾಡ್ಕೊಳ್ತಿಲ್ಲ. ಸಮಸ್ಯೆ ಏನಂದ್ರೆ ಕಿಟಕಿಗಳು ಹಾಳಾಗವೆ, ಅದಕ್ಕೆ ಕಿಟಕಿ ಹಾಕಿ ಈಗ ಅದಕ್ಕೆ ನೋಡುವ. ಈಗ ನಾನೇ MB ತಾಲೂಕ್ ಪಂಚಾಯತ್ ಎಕ್ಸಿಕ್ಯೂಷನ್ ಆಗಿರೋದು MB ಜನಾಗ್ತದೆ, ಅಲ್ಲಿ ಏನೇನು ಐಟಮ್ಗಳು MB ಬರ್ತಾವೆ ನೋಡ್ತಾ ನಾನು ಕನ್ವೆ ಮಾಡ್ತೀನಿ. ಇನ್ ಕೇಸ್ ಅಲ್ಲಿ ಕಿಟಕಿಗೂ ಆಗಿತ್ತು ಒಂದು ಅಬ್ಜೆಕ್ಷನ್ ರೈತ ಅನ್ಕರಿಸಿದ್ರೆ ಅಲ್ಲಿ ಯಾವ ಐಟಮ್ಗೆ ಎಷ್ಟು ಬರ್ತದೆ ಅದು ಸಿಗುತ್ತೆ MBದಲ್ಲಿ. ಈಗ ಒಂದು 4-5 ಐಟಮ್ ಕೊಡ್ತಿರ್ತೀವಿ, ಅಲ್ಲಿ 2 ಐಟಮ್ಗೆ ಶಾರ್ಟೇಜ್ ಆಗಿರ್ಬೋದು, 1 ಐಟಮ್ಗೆ ಮುಗಿರ್ಬೋದು, ಅಥವಾ 1 ಐಟಮ್ ಕಂಪ್ಲೀಟು ಆಗದೆ ಇರ್ಬೋದು. ಬಟ್ MB ಬರೋದು ಮೆನ್ಷನ್ ಮಾಡಿರ್ತದೆ, ಅದೊಂದು ಕನ್ವೆ ಮಾಡ್ತೀನಿ. ಅವ್ನು ಮಾಡ್ಬಿಟ್ಟು ಹೋದ ಈಗ ಎಲೆಕ್ಷನ್ ಬರ್ತದೆ, ಪಂಚಾಯತಿ ದುಡ್ಡಲ್ಲಿ ಕಿಟಕಿ ಹಾಕ್ಸ್ಕೋಬೇಕು, ಅವ್ನು ಜೋಬು ಮಡಿಕೊಂತ ಇದ್ದಾನೆ. ಪಂಚಾಯತಿ ದುಡ್ಡಲ್ಲಿ ಕಿಟಕಿ ಹಾಕ್ಬೇಕು ಅಂತ ಗಲಾಟೆ ಆಗದ ಇಲ್ಲಿಯೇ, ಹಂಚೆ ಹಾಕಿಲ್ಲ ಕಿಟಕಿ ಹಾಕಿಲ್ಲ ಅಂತ. ಆರೈಗೂ ದೊಡ್ಡ ಗಲಾಟೆ ಅದು. ನಾನು ತಗೊಂಡು ಹಂಚ್ಬಿಟ್ಟಿದ್ದೀನಿ. MBನಲ್ಲಿ ಏನಾರ ಕಿಟಕಿ ಬಾಗ್ಲಿಗೂ ಬರ್ದಿದೆ, ಖಂಡಿತ ಈಗ ಪರಿಶುದ್ಧ ಮಾಡಿದಾಗ ಚೆಕ್ ಮಾಡಿ ಪರಿಶುದ್ಧ ಮಾಡಿದಲ್ಲ ನೀವು ಸರ್, ಒಂದ್ ನಿಮಿಷ ಈಗ ಪರಿಶುದ್ಧ ಮಾಡಿದಲ್ಲ ಎಷ್ಟು ಲಕ್ಷ ಆಗೈತೆ ಅಷ್ಟಕ್ಕೆ ಕೆಲಸ ಆಗಿದೆ ಅಂತ ನೋಡಿದ್ವಿ ನೋಡಿ ಕೆಲಸ ಆಗಿಲ್ಲ ಅಂತ ಹೇಳ್ತಾರಲ್ಲ ಸರ್. ಈಗ ಇಷ್ಟೇ ಸಾಕು, ಉದಾಹರಣೆ ಇನ್ನೇನು ಬೇಡ, ಇವ್ರು ನೋಡಿದಾರೆ, ಅವರು ಅಲ್ಲಿದ್ದೇವೆ. ಯಾಕೆ ಕೇಳಿ, ನಾನ್ ನೋಡ್ಕೊಂಡ್ ಬಂದಿದ್ದೀನಿ, ಬಟ್ ನನಗೆ ಒಪಿನಿಯನ್ ಆದಾಗ ನಿಮ್ಗೆ ಆಗ್ಬೇಕು ಅಂತಿಲ್ಲ. ಅವ್ರ ಒಪಿನಿಯನ್ ಆಗಿದ್ಯಾ ಈಗ ನಾನು ನೋಡಿದ್ದೀನಿ ವರ್ಕು. ಹೌದು, ಈಗ ಅಷ್ಟಕ್ಕಾಗದೆ ನನ್ ಸ್ಯಾಟಿಸ್ಫೈ ಇದೆ, ನಿಮ್ಗೆ ಆತರ ಹೇಳ್ಬೇಕು ಅಂತಿಲ್ಲ. ಅಲ್ಲ ಈಗ ಅದಕ್ಕೆ ಟ್ಯಾಲಿ ಮಾಡೋದು ಯಾವ್ದು ಅಂತಂದ್ರೆ ಏನ್ MB ಆಗತ್ತೆ, MBಗೆ ನಿಮ್ಗೆ ನಮ್ಗೆ 2 ಟ್ಯಾಲಿ ಇನ್ನೇನಿದೆ. ಯಾವ ಐಟಮ್ ಆಪರೇಟ್ ಆಗೋದಿಲ್ಲ ನೋಡ್ಬೇಕು. ಪರಿಶೀಲನೆ ಮಾಡೋಲ್ಲ ಈಗ ಅವರೆಲ್ಲ ಪರಿಶೀಲನೆ ಮಾಡ್ಬೇಕು. ಅದು ಮೂಲಾಗಿತ್ತು, ಪರಿಶೀಲನೆ ಅಲ್ಲೇ ಮಾಡಿದ್ವಿ, ಪರಿಶೀಲನೆ ಏನ್ ಸಮಸ್ಯೆ ಇಲ್ಲ, ಮಂಡನೆ ಮಾಡಲಾಗಿ ಅದನ್ನ ನಾವು ಪ್ರಶ್ನೆ ಕೇಳಬೇಕಷ್ಟೇ. ಕೆಲಸ ಆಗದೆ, ಕೆಲಸ ಮಾಡಲಿಲ್ಲ, ಇನ್ನು 50 ಲಕ್ಷ ಕೆಲಸ ಮಾಡಿ ಆಯ್ತು ಸರ್, ಹೇಳ್ತೀನಿ ನಾನು. ಇವ್ರ ಕೇಳಿದಾಗ ನಮ್ಗೆ ಯಾವ ತರ ಬರ್ತಿದ್ದೀನಿ ಅಂದ್ರೆ ಸಾರ್ವಜನಿಕರು ಮೆಂಬರ್ಸ್ ಹೇಳಿರೋದ್ರಿಂದ ನೀವು ಅವ್ರ ಗಮನಕ್ಕೆ ಒಂದು ಮಾತು ತಂದು ವರ್ಕ್ನ ಮಾಡಿಸ್ಬೇಕಂತ ಸರ್ ಅಂತ ನಾವು ಕೂಡ ನಡವಳಿಕೆಯಲ್ಲಿ ಬರ್ತಿರ್ತೀವಿ. ಇನ್ನು ಮುಂದಿನ ಒಂದು ನಿಮ್ಮ ನರೇಗಾ ಯೋಜನೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ 1506 ಮಾನವ ದಿನಗಳು ಸೃಜನೆ ಆಗಿದೆ. ಇನ್ನು ಹೆಚ್ಚಿನ ಒಂದು ಮಾನವ ದಿನಗಳನ್ನ ಸೃಜನೆ ಮಾಡಿ ಅಂತ ಹೇಳ್ತಾ ಸರ್ ಹೇಳ್ತಿದ್ರು. ನಮ್ಗೆ ಕೊಡ್ತಾ ಇಲ್ಲ, ಹೆಸರು ಕಳ್ಸಿದೀವಿ, ಕೊಡ್ತಾ ಇಲ್ಲ ಅಂತ 8,000-7,000 ಅಷ್ಟೇ ಬಂದಿರೋ ದುಡ್ಡು. ಈಗ ಜಯಲಕ್ಷ್ಮಿ ಅಂತಲ್ಲ, 2 ವರ್ಷ ಆಯ್ತದ ಕೊಟ್ಟಿಗೆ ಮಾಡಿ ಅವರು ಬರೀ 9,000 ದುಡ್ಡು ಬಂದಿದ್ದು, 50,000 ದುಡ್ಡು ಬರುತ್ತೆ. 9,000 7 ವರ್ಷದಿಂದ ಅದೇನು ಉತ್ತರ ಆಯ್ತು, ಹಸಿಪಾಲ ಮಾರ್ಕಳಿಂದ ಕೊಟ್ಬಿಡ್ತಾರೆ, ಹೇಳ್ಬಿಡ್ತಾರೆ, ಈಗ ಸ್ಯಾಂಕ್ಷನ್ ಮಾಡಿ ಕೊಟ್ಬಿಡ್ತೀವಿ. 9,000 ಕೂಲಿ ಹಣ ಕೊಟ್ಟವ್ರು ಅಷ್ಟೇ. ಸಪ್ಲೈ ಬಿಲ್ 2 ವರ್ಷದಿಂದ ಬಂದಿಲ್ಲ. ಈಗ ನಿಮ್ಗೆ ಸಾಮಗ್ರಿ ಆದೇಶಗಳು ಬದಲಾವಣೆ ಆಗ್ತಿದೆ. ಈಗೆಲ್ಲ ಕೇಟು ಚಲನ್ ಟಚ್ ಮುಖಾಂತರ ಹಾಕ್ಬೇಕು.
ಹಾಗಾಗಿ ಆದ್ಯತೆವಾರು ಅವರು MIS ಮಾಡ್ಕೊಂಡು ಮಾಡಿಸ್ತಿದ್ದಾರೆ. ಅದರಲ್ಲಿ 60-40 ಮೇಂಟೈನ್ ಮಾಡಬೇಕು ಅಂತ ಇದೆ. ಹಾಗಾಗಿ ಅವರು 60-40 ಇಷ್ಟೇ ಒಂದು ಅನುದಾನ ಯೋಜನೆ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಆದ್ಯತೆವಾರನೇ ಅಪ್ರೂವಲ್ ಕೊಡುವಂಥದ್ದು ಪಂಚಾಯಿತಿಗಳಿಗೆ. ಹಾಗಾಗಿ ಅವ್ರಿಗೆ ಯಾರು ಮಧ್ಯ ಆದ್ಯತೆ ಬರುತ್ತೆ 60-40 ಅಂದರೆ ಇಂಡಿವಿಜುವಲ್ ಹೆಚ್ಚು ಒಂದು ಖರ್ಚಾಗಿ ಮಾಡ್ಕೋಬೇಕು ಅಂತ ಇದೆ. ಅದರಲ್ಲೂ ಇಷ್ಟೇ ಒಂದು ವರ್ಷದಲ್ಲಿ 10 ಕೊಟ್ಟಿಗೆಗಳು ಹಾಕ್ಬೇಕಂತ ಅವ್ರುಗಳು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅವ್ರು ಎಷ್ಟೇ ಸೇರಿಸಿದ್ರು ಅಲ್ಲಿ ಅಪ್ರೂವಲ್ ಕೊಡೋದೇ ಅಷ್ಟಕ್ಕಿರುತ್ತೆ ಸರ್ಕಾರದಿಂದ. ಹಾಗಾಗಿ ಮುಂದಿನ ಒಂದು ಏನು ಹಾಕ್ಬೇಕು ಅದನ್ನ ನೆಕ್ಸ್ಟ್ ವರ್ಷಕ್ಕೆ ಅವರು ಮಾಡ್ಕೊತಾರೆ. ಯಾಕಂದ್ರೆ ಈ ವರ್ಷನೇ ಯೋಜನೆ ಮಾಡ್ಕೊಂಡಾಗ ಈ ವರ್ಷನೇ ಕೆಲಸಗಳು ಕಂಪ್ಲೀಟ್ ಆಗ್ಬೇಕು. ಮೊದಲೆಲ್ಲ 5 ವರ್ಷ ಯಾವಾಗಾದ್ರೂ ಮಾಡ್ಕೊತಾ ಇದ್ವಿ. ಇವಾಗೆಲ್ಲ ಆದೇಶಗಳು ಈ ಬಾರಿ ಒಂದ್ ಜರಡಿನೂ ಮಾಡಕ್ಕಾಗಲ್ಲ ಬಿಡಿ ಮೇಡಮ್. ಆದ್ರಿಂದ ಈ ಬಾರಿ ಮೇಂಟೈನ್ ಆಗ್ಬೇಕು. ಒಂದ್ ಜರಡಿನೂ ಮಾಡಿಲ್ಲ, ಅವ್ರು ಅದನ್ನು ಮಾಡಕ್ಕಾಗಲ್ಲ. ಇಲ್ಲ ಈಗ ಮತ್ತೆ ಕೊಡ್ತಾ ಇಲ್ವಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಅವರು. ಕ್ರಿಯಾ ಯೋಜನೆ ಮಾಡ್ಬೇಕಾಗ್ತದೆ. ನಿಮ್ಮಲ್ಲಿ ಯಾವ್ದಾದ್ರು ಕಾಮಗಾರಿಗಳಿದ್ರೆ ಬರ್ತಾರೆ ಹೇಳಿ. ಇಲ್ಲ ಬಿಡಿ ಸರ್, ಇವರೇ ಕೊಡ್ತಾ ಇಲ್ಲ, ಇವ್ರು ಮಾಡೋಕ್ಕಾಗಲ್ಲ ಕಬ್ಬು. ಕೊಡ್ತಾ ಇಲ್ಲ. ಪಟ್ಟಿಲಿರೋದೇ ಆನ್ಗೋಯಿಂಗ್ ಕೊಡ್ತಾರ ಸರ್, ಕೆಲಸ ನಡೀತಾ ಪಟ್ಟಿ ಇಲ್ಲ. ಹಾಕ್ಕೊಂಡು ಮಾಡ್ತಾರೆ ಸರ್, GPS ಮಾಡ್ಕೊಂಡವ್ರೆ. ಇಡೀಯವ್ರೆ ಮಾಡ್ಕೊಳಕ್ಕೆ. ಅವ್ರಿಗೆ ಹಳೆವೇ ಆಗಿಲ್ಲ ಅಂತ ಹೇಳಿ. ಅದೇ ಅನುದಾನ ಕೊಡ್ತಾ ಇಲ್ಲ, ಎಷ್ಟು ಜನ ಕೊಡ್ತಾ ಇಲ್ಲ. ಅದೇ ನಮ್ಮ ವಿಜಯ ಸಾಹೇಬ್ ಅವರೆಲ್ಲ ನೋಡಿ ಸರ್, ಅಲ್ಲಿ ಮಾಡ್ತಾರೆ. ಕಳಿಸ್ಬೇಡಿ ಅಂತಾರೆ ಅವ್ರನ್ನ. ನಾವಿಲ್ಲಿ ಅವ್ರು ಮಾಡ್ತೀವಿ. 20 ಕೆಲಸ ಅದ, 20 ನರೇಗದಲ್ಲಿ ಯಾವ ಕೆಲಸ ಇಲ್ಲ ಸರ್. ಇಲ್ಲೇನಾಗ್ತದೆ ಗೊತ್ತಾ ಸರ್, 60-40 ರೇಷು ವೈಲೇಷನ್ ಆಗ್ತದೆ. ನಿಮ್ಗೆ ಗೊತ್ತಿದೆ ಈ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರೋದು 3 years ಇಂದ 60-40 ರೇಷು ವೈಲೇಷನ್ ಆಗಿ ಸಪ್ಲೈ ಬಿಡುಗಡೆ ಆಗಿದೆ. ಈ ಹೊಸ CO ಬಂದ್ಮೇಲೆ ಏನ್ ಮಾಡಿದ್ರು, 60-40 ವೈಲೇಷನ್ ಆಗುವಂಥವ್ಕೆಲ್ಲಕ್ಕೂ ಕಡಿವಾಣ ಆಗ್ತದೆ. ಈ ಫಸ್ಟ್ ಫೇಸ್ ಅಲ್ಲಿ ಏನ್ ಮಾಡ್ತಾವ್ರೆ, ಬರೀ ಜಲಸಂಪನ್ಮೂಲ ಪುನಶ್ಚೇತನ ಕಾರ್ಯಕ್ರಮಗಳ ತಗೋತಾವ್ರೆ. ಡಿಪಾರ್ಟ್ಮೆಂಟ್ ಅವಕ್ಕೆ ಫೋಕಸ್ ಮಾಡ್ತಾವ್ರೆ. ಇಲ್ಲಿ ಸಪ್ಲೈ ಬಿಲ್ ಕಮ್ಮಿ, ಈ 10,000 ಕೂಲಿ ಜಾಸ್ತಿ ಆಗುವಂತ ಮಾಡ್ತಾ ಇರೋದ್ರಿಂದಾಗಿ ನಮ್ಮಲ್ಲಿ ಒಂದೇ ಪಂಚಾಯತ್ ಇಲ್ಲ, ಸ್ಟೇಟ್ ಅಲ್ಲಿ ಯಾವುದೇ ಪಂಚಾಯತಿಗೆ ಹೋದ್ರೆ ಚರಂಡಿ ರಸ್ತೆ ಇವೇ ಜಾಸ್ತಿ ಬೇಕಾಗಿರ್ಬೋದು. ಬಟ್ ಇವು ಮಾಡ್ತಾರೆ 60-40 ರೇಷು ವೈಲೇಷನ್ ಆಗ್ತಿದೆ, ಸಪ್ಲೈ ಬಿಲ್ ಬರ್ತದೆ. ಈಗ ಆಕ್ಚುಲಿ 25 ಮಂಡನೆ ಮಾಡಲ್ಲ, ಅದು ಇಲ್ಲಿ ಆಗಿಲ್ಲ, FT1 ಆಗಿಲ್ಲ. ಅವು ಮಾಡಿದೀವಿ ಬಂಡವಾಳ ಹಾಕ್ಬಿಟ್ಟು ಈಗ ಏನಾಗುತ್ತೆ, 10% 10% ರಿಲೀಸ್ ಮಾಡ್ತಾರೆ ನಮಗೆ. ಉದಾಹರಣೆಗೆ 60 ಲಕ್ಷ ಎಣ್ಣೆ ಮರ ಇದೆ ಹೊರತು ಇನ್ನು ಸಪ್ಲೈ ಬಿಲ್ ಆಗಿಲ್ಲ. ಇವು 6 ಲಕ್ಷ ರೂಪಾಯಿ ಎಲ್ಲ ಇಲ್ಲಿ ಏನಾಯ್ತು, ಇದೊಂದು ದೊಡ್ಡ ಸಮಸ್ಯೆ ಇದೆ. ಪಂಚಾಯತ್ ಎಷ್ಟನೇ ಕೆಲಸ ಸಿಕ್ಕಿದೆ ಅವ್ರಿಗೆ ಅಂತ ಸುಮ್ಮನೆ ಹೆಸರು ನರೇಗದಲ್ಲಿ ಎಲ್ರಿಗೂ ಅನುಕೂಲ ಅಂತ ಯಾವ್ದೋ ಒಂದು ಪಂಚಾಯತ್ 50 ದಿನದ ಮೇಲೆ 3 ವರ್ಷದಿಂದ ಕೆಲಸ ಮಾಡೋಕ್ಕಾಗಿಲ್ಲ. 100 ದಿನ ಮಾತ್ರ ನೀವು ಹೇಳ್ತಿದ್ದೀರಿ ಕೆಲಸ ಮಾಡೋಕೆ ಸಿಗ್ತಿಲ್ಲ ಕೆಲಸ. ನೀವು ಕೂತ್ಕೊಂಡ್ರೆ ಮಾತಾಡ್ತೀವಿ ಎಲ್ರಿಗೂ. ಪಾಪ ನೀವೇನು ಮಾಡಕ್ಕಾಗಲ್ಲ ಅಂತ ಹೇಳೋರೆ ಬರ್ತಾರ, ನೀವು ಮಾಡ್ಕೊಳ್ತೀರಿ ಕಾರ್ಯಕ್ರಮ. 50 ದಿನದ ಮೇಲೆ ಕೆಲಸ ಯಾರು ಮಾಡೋದಿಲ್ಲ. ಏನು ಉಪಯೋಗ ಮಾಡಲ್ಲ ಅಮ್ಮ, ಸುಮ್ಮನೆ ಕೂತಾರ ಅಷ್ಟೇ. ಅಧಿಕಾರಿ ಅವ್ರ ಪರ್ಮಿಷನ್ ಪಬ್ಲಿಕ್ ಪರಿಸ್ಥಿತಿ ಅವ್ರದ್ದೇನು ಅಂತ. ಡಿಪಾರ್ಟ್ಮೆಂಟ್ಗೆ ಒಟ್ಟು ಕೊಟ್ಟಲ್ಲ ಸರ್, ನಮಗೆ ಕೊಟ್ಟಿರೋದು 33% ಒಟ್ಟು. ಇನ್ನು 33% ಉಳಿದಂಗೆ 67% ವರ್ಗು ಡಿಪಾರ್ಟ್ಮೆಂಟ್ ಕೊಟ್ಟಿರೋದು. ಈಗ ಹೈಯೆಸ್ಟ್ ಫೋಕಸ್ ಆಯ್ತಾ ಅದು ಡಿಪಾರ್ಟ್ಮೆಂಟ್ಗಳು. ಈ ನಮ್ಮವು ಏನಾಯ್ತವೆ ಅಂತಂದ್ರೆ ಇಂಡಿವಿಜುವಲ್ ವರ್ಕ್ಗಳು ಫೋಕಸ್ ಮಾಡ್ತಾ ಇದೀವಿ, ಸಮುದಾಯ ವರ್ಕ್ಗಳು ಸ್ಟಾರ್ಟ್ ಆಯ್ತಲ್ಲ. ಈಗ ನಾವು ಕೂಲಿ ಕಾರ್ಮಿಕರು ಕೂಲಿ ಕೊಡಬೇಕು ಅಂದ್ರೆ ಸಮುದಾಯ ವರ್ಗದಲ್ಲಿ ಬರ್ತಾರೆ ಅದಕ್ಕೆ ಬರೋರು ನಾಟಿ ಮಾಡೋದಕ್ಕೆ. ಯಾರು ಮುಂದೆ ಬರಲ್ಲ ಜಾಸ್ತಿ. ನರೇಗಾದಲ್ಲಿ ದುಡ್ಡೇ ಬರಲ್ಲ. ಹೋಗಿ ಸರ್ ಬೇಡಿ ಬೇಕಾಕಳಿ ಉಪ್ಪಿನಲ್ಲಿ ಹಾಕಿ ಹಾಕಾಡ್ದಷ್ಟೇ ಕೂಲಿ ಒಂದಷ್ಟು ಕೊಡ್ತಾರೆ. ಹಿಂಗ್ ಬಾಕಿ ಯಾವ್ದು 1 ರೂಪಾಯಿ ಕೊಡಲ್ಲ. ನಮ್ಮಲ್ಲಿ ಏನು ಮಾತ್ರ ಪ್ರಚಾರ ಪಡಿಸಲ್ಲ. ಡಿಪಾರ್ಟ್ಮೆಂಟ್ ನಮಗ್ ಕೊಟ್ಟಿರುವಂತ ಟಾರ್ಗೆಟ್ ಕಡಿಮೆ. ಈಗ ಆಯ್ತದ ಏನಾಯ್ತದೆ, ನಾವು ಇರೋದ್ರ ಮ್ಯಾನೇಜ್ ಮಾಡಿ ಕೂಲಿ ಕೊಡ್ತಾ ಇದ್ದೀವಿ. ಇದು ಸಮಸ್ಯೆ. ಕೊಟ್ಟಿಗೆಗಳು ಎಲ್ಲಾ ಬರ್ಸಿ ಕೊಡ್ತೀವಿ ಅಂದ್ಬಿಟ್ರೆ ಮನೆಗೆ ಲಿಮಿಟ್ ಆಗೋಯ್ತು. ಹೆಚ್ಚಿಗೆ 100 ಜನ ಅವ್ರಿಂದ 50 ಕೊಟ್ಟಿಗೆ ಬರ್ತೀವಿ. 50 ಕೊಟ್ಟಿಗೆ ಏನ್ ಮಾಡ್ತಾರೆ, CEO ನಮ್ಗೆ ಎಸ್ಟಿಮೇಟ್ ಮಾಡುವಾಗ ಆಕ್ಷನ್ ಪ್ಲಾನ್ ಮಾಡುವಾಗ ಬೇವನಹಳ್ಳಿ 30 ಕೊಟ್ಟಿಗೆ ಮಾಡ್ತಾರೆ. ನಾವೇ ಮಾಡ್ತೀವಿ, ಮೆಂಬರ್ಗಳು ಗುದ್ದಾಡ್ತಾರೆ, ನನಗೆ ಗುದ್ದಾಡ್ತಾರೆ. ನಮ್ಮ ಕಾರ್ಯಕರ್ತ ಯಾರೋ ಬೇಕು ನಾವು ಕೊಟ್ಟೆ ಬಿಡ್ತೀವಲ್ಲ, ಆ ಕೊನೆಗೆ ಫೈನಲ್ ಬರೋ 30 ಲಕ್ಷ ಬರುವ 20 ನಮ್ ಗೊತ್ತಿದ್ದಾನೆ ಕಿತ್ತಾಕ್ಬಿಡ್ತಾರೆ. ಅಲ್ಲೇನೋ ನಾವ್ ಯಾರ ಹೆಸರು ಸೇರಿಸಿರ್ತೀವಿ, ಒಂದ್ ಹೆಸರು ಕಿತ್ತಾಗಿರುತ್ತೆ, ಸೇರಿಸ್ಕೊಂಡು ಕೈ ಬಿಡ್ಬೇಕಲ್ಲ ಅಂತ ಹೇಳ್ತಾರೆ. ತಪ್ಪೆಲ್ಲ ಅವ್ರದ್ದೇ. ಬರೀ ತಲೆನೋವೇ ಸರ್ ಇದು. ಬೈತಾರೆ, ಅರ್ಜಿ ಕೊಟ್ಟಿ ಸಾಕಾಯ್ತು, ಏನು ಪ್ರಯೋಜನ ಇಲ್ಲ ಅಂತಾರೆ. ಮಾಡೋರು ನೀಟ್ ಬಂದ್ರು ಮಾಡ್ತಾರೆ, ಅವರು ಬರೋದು. ಇವ್ರು ಇವತ್ತು ಕೊಡಲ್ಲ. ಅವ್ರ ಸಮಸ್ಯೆ ಶುರು ಆಯ್ತಾ ಮಾಡಕ್ಕೆ ಮಾತಾಡಲ್ಲ.
ಅವ್ರು ನೋಡೋದಕ್ಕೆ ಅಲ್ಲ, ವಾಸ್ತವಾಂಶ CEO ಇಲ್ಲಿ ಬರ್ಬೇಕು, ಅವಾಗ ಗೊತ್ತಾಗೋದು EO ಬರ್ಬೇಕು. ನಾವು ಬೇಡ ಅಂತ ಹೇಳ್ತೀವಿ, ನಮ್ಮ ಜೊತೆ ಹಂಗೆ ಹೇಳಕ್ ಬರೋದಿಲ್ಲ. 90 ಲಕ್ಷ ತಗೋತೀವಿ, ನಾವು 30 ಲಕ್ಷ ಫೈನಲ್ ಮಾಡಿ ಕಳಿಸ್ತೀವಿ. ಮನೆ ಇನ್ನೇನಂತ ಡಿಪಾರ್ಟ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ ಉತ್ತರ ಕರ್ನಾಟಕದಲ್ಲಿ ಬೇರೆ ತರ ಆಗಿ ನಮಗೆ ಎಫೆಕ್ಟ್ ಆಗ್ತದೆ. ಸಮುದಾಯ ಆದಂತ 70% ಯಾಕೆಂದ್ರೆ ಅಲ್ಲಿ ನಮ್ಗೆ ಹೆಲ್ಪ್ ಆಗೋದು ಯಾವ ವರ್ಕ್ಗಳು, ಬಟ್ ಅಲ್ಲಿ ಮಾಡಿದ್ರು ಸಪ್ಲೈ ಬಿಲ್ ಜಾಸ್ತಿ ಆಯ್ತು. ಆರಾಮಾಗಿರ್ತಾರೆ. ಬಾತ್ರೂಮ್ ಇದು ಇಲ್ಲ, ಅವರಿಗೆ ಕಂಪ್ಲೀಟ್ ಅಂತ 100% ಒಂದು ಮನೆ 4 ಮನೆ ಅವ್ರು ಬಿಡೋದು ಬಾತ್ರೂಮ್ 100% ಪಂಚಾಯತ್ ಒಂದು ಕೊಡಲ್ಲ. ನಾನು 5 ವರ್ಷ ನಾನು ಕಟ್ಟಿ ನಮಗೂ ಸುತ್ತ ಕೊಟ್ಟಿಲ್ಲ. ಇನ್ನು ನಿಮ್ಗೆ ಹೆಂಗಾಗುತ್ತೆ? ಒಬ್ಬರೇ 5 ವರ್ಷದಿಂದ 20 ಮನೆಗಳ ಸಾಲು. ಆಗ ನಮ್ಮ ಕುಟುಂಬ 1800 ಇತ್ತು. 1800 1600 ನಾವು ಕೊಟ್ಟಿದ್ದೀವಿ. ಇನ್ನು ಉಳಿದ 200 ಅವ್ರು ಕಟ್ಟಿಕೊಂಡು 1800 ಆಗದೆ ಅಂತ ಘೋಷಣೆ ಮಾಡಿದ್ವಿ. ವೈಂಡ್ ಅಪ್ ಆಗಿದೆ. ಈಗ ಅಲ್ಲಿಂದ ಯಾರು ಈಗ ಏನಾಗಿದೆ, 2,000 ಚಿಲ್ಲರೆ ಕುಟುಂಬಗಳು ಈಗ ರಿಮೇನಿಂಗ್ ಸ್ಪ್ಲಿಟ್ ಆಗಿರೋ ಕುಟುಂಬಗಳು ಸ್ವಂತ ಮಾಡ್ಕೊಂಡಿದ್ದೀವಿ. ಹೀಗೆ ಪ್ರಪೋಸಲ್ ಸರ್ ಅವ್ರಿಗೆ ಇರ್ಬೇಕಲ್ಲ ಸರ್. IAS ಆಫೀಸರ್ ಬಂದ್ಬಿಟ್ಟು ಮಾಡಿ ನೋಡಿ ಯಾರ ಅವಶ್ಯಕತೆ ಇದೆ, ಯಾವ ಪ್ರಾಮುಖ್ಯತೆ ಇದೆ, ನೀವು ಪರಿಶೀಲನೆ ಮಾಡಿ ಅಂತವ್ರಿಗೆ ಊರ್ ಬಂದು ಈಗ CEO ಮಾಡ್ತಾರಲ್ಲ, ಈಗ ಮಾಡಿದ್ರೆ ಸಿಸ್ಟಮ್ ಗಮನ ಕೊಡಿ ಅವರು ಪೇಮೆಂಟ್ ಕೊಡಿ ಬಿಲ್ ಮಾಡಿಸ್ಕೊಂಡ್ಬಿಡ್ರೆ ವೈದ್ಯಕೀಯ ಈಗ ಇವರೇ ಮಾಡೋಣ. ಈಗ ಫಸ್ಟ್ ವೈದ್ಯಕೀಯ ಪೇಮೆಂಟ್ ಕೊಡಿ, ಅನಾಥ ಸಮುದಾಯವನ್ನು ನಾವು ಬರೀ ಕುಡಿ ಯಾವ ಸಮುದಾಯ ಜಾಸ್ತಿ ಆಗಿದ್ರೆ ಕನ್ನಡ ಮಾಡಿ ಬೇಕಿತ್ತು ಸಪ್ಲೈ ಬಿಲ್ ಅದು ಈಗ ನಾವು ಹಿಂದಿನ ವರ್ಷದಿಂದ ಕೊಡ್ಕೋಬಹುದು. ಈಗ 18-19 ಮುಗಿಬೇಕು, ಆಮೇಲೆ 19-20, ಆಮೇಲೆ 20-21 ಹಿಂಗೆ ಸಮಸ್ಯೆ ಕೆಲಸ ಆಗುತ್ತೆ. 6 ವರ್ಷ ಕೆಲಸ ಯಾವನ ಆದಿಲ್ಲ ಕೊಟ್ಟು ಅಂತ ಮಡಿಕ ಮನೆ ಕೆಲಸ ನ್ಯೂನತೆಯಲ್ಲಿ ಯಾರು ಮಾಡೋಕ್ಕಾಗಲ್ಲ ಸರ್. ಹೊಸ ಇರೋ ಪಂಚಾಯತ್ ಬರುತ್ತೆ ಅಂತ ಸಣ್ಣ ಪುಟ್ಟ ನ್ಯೂನತೆಯಲ್ಲಿ ಸರಿಪಡಿಸಿ ಅವ್ರು ಇದು ಮಾಡಿ ಅಂತ ಹೇಳ್ಬೇಕು. ಇನ್ನಂಗೆ ಸರ್ ಅವ್ರಿಗೆ ಹಂಗೆಲ್ಲ ಹೊಸ ಇರೋ ಪಂಚಾಯತ್ ನ್ಯೂನತೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಾಮಗಾರಿ ಇಷ್ಟೇ ಇತ್ತು ಸಣ್ಣ ಪುಟ್ಟ ಅವ್ರು ಬಿಲ್ ಮಾಡ್ಕೊಂಡು ಅಂತ ಹೇಳ್ಬೇಕು. 6 ಲಕ್ಷ ಬಂಡವಾಳ ಹಾಕೊಂಡು ಅವ್ರ ಮನೆ ಏನಾಯ್ತು, ಅವ್ನೇನಾಗ್ಬೇಕು 2 ವರ್ಷದಿಂದ ಇರ್ತಾರೆ ಬಡ್ಡಿಯ ಏನ್ ಬಡ್ಡಿಗೆ ಕೊಟ್ಟಿರ್ತಾರೆ ಅವ್ರ ದುಡ್ಡ ಯಾವ್ದು ಮನೆ ತಂದು ಹಾಕಿರ್ತಾರೆ ಅವ್ರು ಅಲ್ಲ ಸರ್. ನಿಮ್ಮ ಈಗ ತಂಡವಲ್ಲ ಅವ್ರು ಬರ್ಬೇಕು. ಅವ್ರು ಬೈಕ್ ಇರುತ್ತೆ CEO ಹತ್ರ, ಅವ್ರು ಮುಟ್ಟೆ ನೋಡಲ್ಲ. ಸರ್ ಇದು ಯಾರು ಅಡಿಷನ್ ಯಾರು ಕೊಡ್ತೀರಾ ಕಾಮಗಾರಿ? ಗೊತ್ತಾಗಲ್ಲ. ಕೆಲವ್ರು ಕೇಳ್ತಾರೆ ಏನಂತ, ಹಣ 26-27ಕ್ಕೆ ನೆಕ್ಸ್ಟ್ ಗ್ರಾಮ ಸಭೆನ ಆಯ್ಕೆ ಮಾಡ್ಬೇಕು ನಾವು. ನೆಕ್ಸ್ಟ್ ಗ್ರಾಮ ಸಭೆ 26-23 ವರ್ಷಕ್ಕೆ ಆಯ್ಕೆ ಮಾಡ್ಬೇಕು. ಅಡಿಷನ್ ಯಾವ್ದು ಕೊಡ್ಲಿ ಪಟ್ಟಿಗೆ ಯಾರೋ ತಾಲೂಕಿನ ಸೇರಿಸುವ. ನಾವು ಇಲ್ಲಿ ಕೇಳಿ. ಈಗ ನಾವು ನೀವು ಮಾಡಿ ಕೆಲಸ ಮಾಡಿಸ್ತಿರಲಿಲ್ಲ. ಈಗ ಆ ಟೈಮಲ್ಲಿ ಏನ್ ಬಂತು ಕೇಳಿ, ಸಮುದಾಯ ಕಾಮಗಾರಿಗಳಿಗೆ ಸಪ್ಲೈ ಕ್ಲಿಯರ್ ಮಾಡಿ ಸಪ್ಲೈ ಅದಕ್ಕೆ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಟ್ಟು ಯಾರು ವೈಯಕ್ತಿಕ ಕಾಮಗಾರಿಗಳು ಕ್ಲಿಯರ್ ಮಾಡಿ ಅಂತ ಯಾರೋ ಪ್ರೆಷರ್ ಬರ್ತಿತ್ತಾ ಗೊತ್ತಿರ್ತೀವಿ. ಈಗ ಇದಕ್ಕೇನ್ ಮಾಡೋದು, ಈಗ ನಮ್ಗೆ ಅಂತಂದ್ರೆ ಇದನ್ನ ಬಿಟ್ಬಿಟ್ರು ಸ್ಟಾಪ್ ಮಾಡೋದು. ಸಮುದಾಯ ಆಧಾರಿತ ಕಾಮಗಾರಿಗಳಿಗೆ ಯಥೇಚ್ಛವಾಗಿರೋದನ್ನ ಸ್ಟಾಪ್ ಮಾಡಿ ವೈಯಕ್ತಿಕ ಕಾಮಗಾರಿಗಳವಲ್ಲ ಹಿಂದಿನ ವರ್ಷದಿಂದ ಕ್ಲಿಯರ್ ಮಾಡ್ಕೊಂಡು ಸರ್ಟಿಫಿಕೇಟ್. ಉದಾಹರಣೆಗೆ 18-19 ಮುಗಿತು ಅಂತಾರೆ, ನೆಕ್ಸ್ಟ್ ನಾನು 19-20 ಡ್ರಾ ಮಾಡ್ಬೇಕು, ಸರ್ಟಿಫಿಕೇಟ್ ಕೊಡೋದಿಲ್ಲ. 18-19 ಇಷ್ಟು ಕಾಮಗಾರಿಗಳಿಗೆ ಪೇಮೆಂಟ್ ಕ್ಲಿಯರ್ ಆಗಿರೋದ್ರಿಂದ 19-20 ಪರ್ಮಿಷನ್ ಕೊಡಿ ಅಂತ
ಕೊಟ್ಟು ಬಂದು ನೆಕ್ಸ್ಟ್ ಬರ್ತದೆ. ಈಗ ಆತರ ಆಗಲ್ಲ. ಈಗ ನಾವು ಮಾಡ್ತಾ ಇರೋದು ಚೆಕ್ ಇಲ್ಲ, EFMS ಇಲ್ಲ, K2 ಚಾನಲ್ ಮೂಲಕ ಪೇಮೆಂಟ್ ಆಯ್ತದೆ. ಏನೂ ಸಮಸ್ಯೆ ಆಗಲ್ಲ. ಇಲ್ಲಿಗಂಟ ಆಗಿರುವೆಲ್ಲ ಮೇಕಪ್ ಮೇಡ್ಬಿಟ್ಟು ಮಾಡೋ ಉದ್ದೇಶದಿಂದ ಈ ತರ ಆಗದೆ ಈಗೆಲ್ಲ ಅಂತದ್ದು ಕ್ಲಿಯರ್ ಆಗುತ್ತೆ. ಪ್ರಾಬ್ಲಮ್ ಆಯ್ತದೆ. ಸಮುದಾಯ ವರ್ಗಗಳ ಕೆಲಸ ಇದೆಯಲ್ಲ, ಏನು ಮಾತಾಡೋದೇ ಇಲ್ಲ. ನೆಕ್ಸ್ಟ್ ನೋಡ್ಕೊಳ್ಳೋಲ್ಲ. ಅವ್ರಿಗೆ ಅರ್ಥ ಕೇಳಿ ತೊಂದರೆ ಇಲ್ಲ. ಸಮುದಾಯ ವರ್ಗಗಳು ಏನ್ ಬರ್ತಾವಲ್ಲ ಇವು ನಮ್ಗೆ ಪ್ರಾಬ್ಲಮ್ ಕಡಿಮೆ ಆಯ್ತಾ. 18-19 ಇನ್ನೂ ಮೆಡಿಕಲ್ ಸಿಗ್ತದೆ ಯಾವ ಮಟ್ಟಕ್ಕೆ ವ್ಯವಸ್ಥೆ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಸ್ಟಾರ್ಟಿಂಗ್ ಇದೇ ತರ ಇದ್ದೀನಿ. ಈಗ ಬರ್ತದೆ ಕೈ ಬಿಡೋರು ಇವರು ಮೇಲೆ ಮಾಡ್ತಾರೆ. ನಿಮ್ ಬಾಕಿ ಈ ತರ ಅಪರಾಧ ಈಗ ಆತಾರೆ. ಅದಕ್ಕೆ ಅದನ್ನೆಲ್ಲ 5 ಜನಕ್ಕೆ ಕೊಟ್ಟರೆ 5 ಜನ ಕ್ಲಿಯರ್ ಮಾಡಿ ಅವತ್ತು ಸಾಕಷ್ಟೇ. 50 ಜನ ಜೀರೋ ಮಾಡಿದ್ರಲ್ವ ನೀವು? ಜೀರೋ ಮಾಡ್ಬಿಟ್ಟಲ್ಲ. ಈ ಒಂದು ಗ್ರಾಮ ಸಭೆಯನ್ನು ಸಾಮಾಜಿಕ ಪರಿಶೋಧನೆ ನೋಡಲ್ ಅಧಿಕಾರಿಗಳಾದಂತಹ ಸುರೇಶ್ ಅವರು ಒಂದೆರಡು ಮಾತಾಡಬೇಕು ಅಂತ ಅವರಿಗೆ ಒಂದು ಬೇಗಳಿ ಗ್ರಾಮ ಪಂಚಾಯತ್ ಸಾಲಿನಲ್ಲಿ ನಡೆದಿರುವಂತಹ ಕಾಮಗಾರಿಗಳಲ್ಲಿ ನರೇಗಾದಾಗ್ಲಿ ಜೆಡ್ಪಿ ಮತ್ತೆ ರಾಜ್ಯ ಹಣಕಾಸಿನ ಕಾಮಗಾರಿಗಳ ಒಂದು ಇತರ ವೆಚ್ಚಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ನಡೀತಾರಂತ ಈ ಒಂದು ಸಂದರ್ಭದಲ್ಲಿ ಈ ಸಭೆಯಲ್ಲಿ ಹಾಜರಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರೇ ಮತ್ತೆ ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಮತ್ತೆ ಈ ಒಂದು ಪರಿಶೋಧನಾ ಕಾರ್ಯಕ್ರಮ ನಡೆಸಿರುವಂತಹ ಶ್ರೀಮತಿ ರೂಪಾ ಮತ್ತೆ ಈ ಪಂಚಾಯಿತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿ ಸಿಬ್ಬಂದಿಗಳು ಇದ್ದಾರೆ. ಮತ್ತೆ ಈ ಬೇರೊಳ್ಳಿ ಪಂಚಾಯತಿ ಎಲ್ಲ ನೆಚ್ಚಿನ ರೈತ ಬಾಂಧವರು, ಈ ಒಂದು ಗ್ರಾಮ ಸಭೆ ವಿಶೇಷ ನಿಮ್ಗೆಲ್ಲ ತಿಳಿದಿದೆ. ಈ ಒಂದು ಗ್ರಾಮ ಸಭೆಯಲ್ಲಿ ಏನು ಕಾಮಗಾರಿಗಳಾಗಿದೆ ಆ ಕಾಮಗಾರಿಗಳು ಈಗ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ನಿಜವಾಗ್ಲಿ ಒಂದು ಪಂಚಾಯತಿಗೆ ನಾನು ನೋಡಿದಾಗ ಇಲ್ಲಿರುವಂತ ಎಲ್ಲ ಸದಸ್ಯರುಗಳು ಪ್ರಬುದ್ಧತೆಯನ್ನ ಕಾಣ್ತೀವಿ. ನಾನು ನಿಜವಾಗ್ಲು ಈ ಪ್ರೌಢತೆ ನಾನು ಬೇರೆ ಪಂಚಾಯತಿ ನೋಡಿದೆ, ಸುಮ್ಮನೆ ಒಳ ಕಚ್ಚಾಟಗಳೇ ಇತ್ತಲ್ಲಿ. ಇಲ್ಲಿ ಏನಪ್ಪಾ ಅಂದ್ರೆ ಆರೋಗ್ಯಕರವಾಗಿ ಚರ್ಚೆ ನಡೀತಿದೆ. ನನ್ಗೆ ಬಹಳ ಖುಷಿ ಆಯ್ತು ನಿಜವಾಗ್ಲಿ ಪಂಚಾಯತಿಲಿ ಈ ತರ ಚರ್ಚೆಗಳು ಆಗ್ಬೇಕು, ಜನಗಳಿಗೆ ಅದು ಮುಟ್ಬೇಕು. ಈ ಒಂದು ಗ್ರಾಮ ಸಭೆಯಲ್ಲಿ ನಾವು ಏನು ಮಾಡಿದೀವಿ ಈ ಒಂದು ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿಗಳನ್ನ ಒದಗಿಸಿದ್ದಾರೆ. ನಿಮಗೆ ಏನು ಲಭ್ಯತೆ ಇಲ್ಲ ಅದನ್ನ ಮೇಡಮ್ ಅವರು ನಿಮಗೆ ತಲುಪಿಸಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ಗ್ರಾಮ ಸಭೆಯನ್ನು ನಿಜವಾಗ್ಲೂ ಚೆನ್ನಾಗಿ ಹಚ್ಕೊಂಡಿರಿ ನಡೆಸ್ಕೊಡಂತ ನಿಮ್ಮೆಲ್ಲರಿಗೂ ನಾನು ವಂದನೆ ಹೇಳಂತ ನನ್ನ ಮಾತು. ಇದುವರೆಗೂ ಈ ಒಂದು ಗ್ರಾಮ ಸಭೆಯನ್ನ ಬಹಳ ಸುಲಭವಾಗಿ ನಡೆಸಿಕೊಟ್ಟಂತ ನಮ್ಮ ನೋಡಲ್ ಅಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಒಂದು ಗ್ರಾಮ ಸಭೆಯನ್ನ ನಮ್ಮ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಮತ್ತು ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂಥ ಇಲಾಖಾ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲರೂ ಸಹ ಈ ಒಂದು ಸಭೆಯನ್ನ ನಡೆಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ವಂದನೆಗಳು ಸಲ್ಲಿಸುತ್ತಾ ಕೊನೆಯಲ್ಲಿ ರಾಷ್ಟ್ರಗೀತೆ ಹಾಡುವುದರ ಮುಖಾಂತರ ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ವಿ ಅಂತ ಈ ತಮ್ಮಲ್ಲಿ ಹೋಗ್ತಾ ಇದ್ವಿ. ಎಲ್ಲರೂ ಎತ್ತಿಕೊಂಡು ರಾಷ್ಟ್ರಗೀತೆ ಹಾಡಬೇಕು ಅಂತ ಕೇಳ್ತಾರೆ. ಎತ್ತಿಟ್ಕೊಳ್ಳಿ ಎಲ್ಲ ರಾಷ್ಟ್ರಗೀತೆ ಶುರು. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ, ಇಂದ್ರ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, सब शुभ नामे जागे सब शुभ आशीष समारे, गाये तव जय गाथा जनगण मंगलदायक जय हे भारत भाग्य विधाता, जय हे जय हे जय हे जय 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 हे. बोलो भारत माता की. ಎಲ್ಲರೂ ದಯವಿಟ್ಟು